ನಮಸ್ಕಾರ ವೀಕ್ಷಕರೇ, ಅನುಭವ ಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷಯ್ ರಾಯ್. ಇವತ್ತು ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಇವರು ಆಪಲ್ ಟಿವಿ, BBC ಮತ್ತು ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ಗಳಲ್ಲಿ ವೈಲ್ಡ್ ಲೈಫ್ ಸಿನಿಮಾಟೋಗ್ರಫಿ ಮಾಡೋದ್ರ ಜೊತೆಗೆ ಡೈರೆಕ್ಷನ್ ಕೂಡ ಮಾಡ್ತಾ ಸಾಕಷ್ಟು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರೇ ಪ್ರಕಾಶ್ ಮಠದ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಮೊದಲನೇದಾಗಿ ಚೆನ್ನಾಗಿದ್ದೀನಿ ಸರ್. ನೀವು ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡಿದಂಥವ್ರು, ನನಗೆ ಗೊತ್ತಿರೋ ಹಾಗೆ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥವ್ರು, ಬಟ್ ಇವತ್ತು ನೀವು ಒಂದು ವೈಲ್ಡ್ ಲೈಫಲ್ಲಿ ಇದ್ದೀರಾ. ಸೊ ಹೇಗೆ ಈ ಒಂದು ಜಂಪ್? ಸೊ ಆ್ಯಸ್ ಅ ಕಿಡ್ ನನಗೆ ತುಂಬ ಆಸಕ್ತಿ ಇತ್ತು ವೈಲ್ಡ್ ಲೈಫಲ್ಲಿ. ಸೊ ಅವಾಗಿಂದನೂ ನಾನು ಹೋಗ್ತಾನೆ ಇದ್ದೆ, ಲೈಕ್ ಬಂಡೀಪುರ, ನಾಗರಹೊಳೆಗೆಲ್ಲ. ಬಟ್ ನಂದು ಎಜುಕೇಷನ್ ಮುಗಿದ್ಮೇಲೆ, ಇಂಜಿನಿಯರಿಂಗ್ ಆದಮೇಲೆ ಇನ್ನು ಲೈಕ್ ಎವ್ರಿ ವೀಕೆಂಡ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಸೊ ಅಲ್ಲಿ NGOs ಜೊತೆ ಕೆಲಸ ಮಾಡ್ತಿದ್ದೆ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ವಾಲಂಟಿಯರ್ಶಿಪ್ ಮಾಡ್ತಿದ್ದೆ. ಸೊ ಅವಾಗ ಮಾಡುವಾಗ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ತಿದ್ವಿ, ಲೈಕ್ ಕ್ವಿಜ್ ಮಾಡೋದು, ಅದೆಲ್ಲ ಆ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಫಾರ್ ಪೀಪಲ್ ಆಗಲಿ ಅಥವಾ ಚಿಲ್ಡ್ರನ್ ಆಗಲಿ. ಮಾಡುವಾಗ ಒನ್ ಆಫ್ ದ ಆ್ಯಕ್ಟಿವಿಟೀಸ್ ವಾಸ್ ನಾವು ಡಾಕ್ಯುಮೆಂಟ್ರಿ ತೋರಿಸಿದ್ವಿ ಅವರಿಗೆ. ಸೊ ಡಾಕ್ಯುಮೆಂಟ್ರಿ ತೋರಿಸುವಾಗ ಮಕ್ಕಳು ತುಂಬ ಎಂಜಾಯ್ ಮಾಡ್ತಿರೋದು, ಈವನ್ ಲೈಕ್ ಓಲ್ಡ್ ಪೀಪಲ್ ಆಲ್ಸೋ ಲೈಕ್ ತುಂಬ ಎಂಜಾಯ್ ಮಾಡೋದು, ಇಲ್ಲ ಕ್ಲಾಪ್ ಮಾಡೋದು, ಇಲ್ಲ ಈವನ್ ಅಳೋದು. ಸೊ ಅದೆಲ್ಲ ನೋಡಿದಾಗ ಅದೊಂಥರ ಎಫೆಕ್ಟಿವ್ ಮೀಡಿಯಮ್ ಕಾನ್ಸರ್ವೇಷನ್ಗೆ ಅಂತ, ವೈಲ್ಡ್ ಲೈಫ್ ಕಾನ್ಸರ್ವೇಷನ್ಗೆ ಅನಿಸ್ತು. ಸೊ ಅವಾಗ ಐ ಡಿಸೈಡೆಡ್ ನಾನು ಐ ವಿಲ್ ಬಿಕಮ್ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್. ದಟ್ಸ್ ಹೌ ಐ ಸ್ಟಾರ್ಟೆಡ್ ಅ ಕೆರಿಯರ್ ಅದರಲ್ಲಿ. ಓಕೆ ಸರ್, ನಿಮಗೆ ಅನಿಸುತ್ತಾ, ಅಂದರೆ ಒಂದು ಕರ್ನಾಟಕದಲ್ಲಿರೋರು ನಾವು ಒಂದು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಾಹಿನಿಗಳಿಗೆ ನಾವು ಹೋಗಿ ವರ್ಕ್ ಮಾಡ್ಬೋದು ಈ ಒಂದು ಏರಿಯಾದಲ್ಲಿ ಕಾರ್ಯ ಆದರೆ ಅಂತ ಹೇಳಿ? ಆ್ಯಕ್ಚುಲಿ ಅದಿಲ್ಲ. ಅದು ಅವ್ರ ಜೊತೆ ಕೆಲಸ ಮಾಡೋದು ಒಂಥರ ತುಂಬ ಕಷ್ಟ. ಲೈಕ್ ದ ವೇ ದೇ ವರ್ಕ್ ಇಸ್ ಟೋಟಲಿ ಡಿಫ್ರೆಂಟ್. ನಮ್ಗಿನ್ನ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಲಾಟ್ ಆಫ್ ಇದರಲ್ಲಿ. ನಮಗೆ ಆ ಚಾನ್ಸ್ ಇರಲಿಲ್ಲ, ಬಿಕಾಸ್ ನಾನು ಸೆಲ್ಫ್ ಲರ್ನ್ಡ್ ಇದೆ. ಓಕೆ. ಬಟ್ ನಂದೇ ಫಿಲ್ಮ್ಸ್ ಮಾಡೋದ್ರಿಂದ ಎಕ್ಸ್ಪೋಜರ್ ಸಿಗ್ತಾ ಹೋಯಿತು. ಆಮೇಲೆ ಒಂದು 2-3 ಆಪರ್ಚುನಿಟೀಸ್ ಇದ್ದಾಗ, ಲೈಕ್ ಅವ್ರ ಕಡೆ ಕ್ಯಾಮ್ರಾಮನ್ ಬಂದಿಲ್ಲ, ಆವಾಗ ಕೆಲಸ ಕೊಟ್ಟಾಗ ಅವಾಗ ನನ್ನ ಕೆಲಸ ನೋಡಿ ಓಕೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅವಾಗಿಂದ ಲೈಕ್ ರೆಫರೆನ್ಸ್ ಹೋಗ್ತಾ ಹೋಯ್ತು. ಆ ಥರ ಕೆಲಸ ಸಿಕ್ಕಿದ್ದು ನನಗೆ. ಸೊ ಒಂದು ಆಪರ್ಚುನಿಟಿ ಇತ್ತು ವೇರ್ ಆ ಕ್ಯಾಮ್ರಾ ಪರ್ಸನ್ ಬಂದಿರಲಿಲ್ಲ. ಸೊ ಅವಾಗ ನಾನು ಪಿಚ್ ಆದಾಗಿಂದ ಚಾನ್ಸ್ ಸಿಕ್ತು. ಒಂದು ಆಬ್ಸೆನ್ಸ್ ಇಂದ ನಿಮ್ಮ ಒಂದು ಲೈಫ್ ಟರ್ನ್ ಆಯ್ತು, ಹಂಗೆ ಹೇಳ್ಬೋದು. ಬಿಕಾಸ್ ಅಲ್ಲಿ ಅವ್ರ ಇದರಲ್ಲಿ ಯೂಶಲಿ ಸಿಗಲ್ಲ. ದೇ ವೆರಿ ರಿಸರ್ವ್ಡ್ ಆಗಿರ್ತಾರೆ, ಎಲ್ಲರನ್ನು ಕರ್ಕೊಳ್ಳೋದು ರಿಸರ್ವ್ಡ್. ಪ್ಲಸ್ ಅಲ್ಲಿ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ, ಅಂಡ್ ಅವ್ರ ಲೆವೆಲ್ ಮ್ಯಾಚ್ ಮಾಡಕ್ ಆಗಲ್ಲ, ಬಿಕಾಸ್ ನಮ್ಮ ಹತ್ರ ಆ ಥರ ಗೇರ್ಸು ಇರಲ್ಲ. ಸೊ ಬಟ್ ಲಕ್ಕಿಲಿ ಲೈಕ್ ಇವಾಗ ವಿ ಆರ್ ಏಬಲ್ ಟು ಮ್ಯಾಚ್ ಅಪ್ ಟು ದಟ್. ಇದು ಸ್ಟಿಲ್ ನಮ್ಮ ಸ್ಟ್ರೆಂತ್ ಬಂದು ನಮಗೆ ವಿ ಕ್ಯಾನ್ ಶೋ ಇಸ್ ಓನ್ಲಿ ಥ್ರೂ ಸ್ಟೋರೀಸ್. ಓಕೆ. We won't be able to match their kind of equipments or gears and quality. Yeah. Like editing ಅಲ್ಲಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕಲ್ಲೆಲ್ಲ ಅವ್ರು ಆರ್ಕೆಸ್ಟ್ರಾ ಮಾಡ್ತಾರೆ. ಹೌದೌದು. ಸೊ it's kind of tough, but I am sure some time will reach soon. ನೈಸ್ ಸರ್. ಸೊ ನೀವು ನಿಮ್ಮ ಇಡೀ ಲೈಫ್ ಟೈಮ್ನಲ್ಲಿ ಇದ್ದಂಥ ಸೇವಿಂಗ್ಸನ್ನು ಇಟ್ಕೊಂಡು ನೀವು ನಿಮ್ಮ ಗೇರ್ಸ್ಗಳಿಗೆ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಒಂದು ವೈಲ್ಡ್ ಲೈಫ್ನ ಜರ್ನಿಯನ್ನು ಕಂಟಿನ್ಯೂ ಮಾಡೋದಕ್ಕೆ. ಸೊ ಈ ಒಂದು ಧೈರ್ಯ ಹೇಗೆ ಬಂತು? ಗುಡ್ ಕ್ವಶನ್. ಸೊ ನಾನು ಡಿಸೈಡ್ ಮಾಡಿದ್ದೆ ಏನೇ ಆಗಲಿ ಶಿಫ್ಟ್ ಆಗಲಿ ಅಂತ, ಬಿಕಾಸ್ ನನಗೆ ಇದರಲ್ಲಿ ತುಂಬ ಆಸಕ್ತಿ ಇತ್ತು. ಆ್ಯಂಡ್ ಆಲ್ಸೋ ಐ ಸಾ ಅ ಗ್ಯಾಪ್. ತುಂಬ ಫೋಟೋಗ್ರಾಫರ್ಸ್ ಇದ್ದಾರೆ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್. ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ಸ್ ತುಂಬ ಕಮ್ಮಿ. ಏನಕ್ಕಂದರೆ ಅದು ಎಡಿಟಿಂಗ್ ಬಂದ ತಕ್ಷಣ ಎಲ್ಲರೂ ಲೈಕ್ ವಿಡಿಯೋಸ್ ಎಲ್ಲರೂ ಮಾಡ್ತಾರೆ, ಬಟ್ ಫಿಲ್ಮ್ ಮಾಡ್ಬೋದು ಎಲ್ಲರೂ. ನಾನು ತುಂಬ ಫಿಲ್ಮ್ ಮಾಡ್ತಿದ್ದೆ, ಬಟ್ ಅದು ಎಡಿಟಿಂಗ್ ಮಾಡ್ತಿರ್ಲಿಲ್ಲ. ಸೊ ಫಸ್ಟ್ ಥಿಂಗ್ ನಾನು ಮಾಡಿದ್ದು ಎಡಿಟಿಂಗ್ ಕಲ್ತಿದ್ದು, ಯೂಟ್ಯೂಬಲ್ಲಿ ನೋಡಿಕೊಂಡು ಎಡಿಟಿಂಗ್ ಕಲ್ತ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಲೈಕ್ ಕ್ಯಾಮ್ರಾ ವರ್ಕ್. ಸೊ ಆ ಕಾನ್ಫಿಡೆನ್ಸ್ ಇತ್ತು, ಲೈಕ್ ಇವಾಗ ನಾನು ಈ ಫೀಲ್ಡ್ಗೆ ಬಂದರೆ
ಐ ನೀಡ್ ಸಮಥಿಂಗ್ ಪ್ಯಾರಲಲಿ ಆಲ್ಸೋ, ಲೈಕ್ ಬರೀ ವೈಲ್ಡ್ ಲೈಫಲ್ಲಿ ಆಗ್ತಿರ್ಲಿಲ್ಲ. ಸೊ ನಾನು ಅವಾಗ ಹಾಸ್ಪಿಟಾಲಿಟಿ ಅದರಲ್ಲೂ ಕಾನ್ಸಂಟ್ರೇಟ್ ಮಾಡಿದೆ. ಸೊ ದಟ್ ವಾಸ್ ಮೈ ಕಮರ್ಷಿಯಲ್ ಆಸ್ಪೆಕ್ಟ್. ಸೊ ದಟ್ ವಾಸ್ ಅದು ನನಗೆ ವೈಲ್ಡ್ ಲೈಫಲ್ಲಿ ಸ್ಟ್ರೆಂತ್ ಕೊಡ್ತಿತ್ತು, ಲೈಕ್ ಬ್ಯಾಕಪ್ ಕೊಡ್ತಿತ್ತು ಸೇವಿಂಗ್ಸಿಗೆ. ಬಟ್ ಮೈ ಐಡಿಯಾ ವಾಸ್ ಇನ್ 5 years ಐ ಶುಡ್ ಮೂವ್ ಔಟ್ ಆಫ್ ದಟ್ ಕಮರ್ಷಿಯಲ್ ಥಿಂಗ್. ಅಂಡ್ ಅದಾಯ್ತು, ಅದು ಆ ವಿಷನ್ ಪ್ರಕಾರನೇ ಆಯಿತು. ಲೈಕ್ ನೌ ಐ ಆಮ್ ಫುಲ್ ಟೈಮ್ ಇನ್ ಟು ವೈಲ್ಡ್ ಲೈಫ್. ನೈಸ್. ಸೊ ದಟ್ ಐ ಅರ್ನ್ ಥ್ರೂ ವೈಲ್ಡ್ ಲೈಫ್ ಇವಾಗ. ಓಕೆ. ಯಾ, ಮುಂಚೆ ಹಂಗಿರ್ಲಿಲ್ಲ. ಬಿಕಾಸ್ NGOs ಎಲ್ಲ ಐ ಮೀನ್ ಅವ್ರಿಗೂ ಬಡ್ಜೆಟ್ ಎಲ್ಲ ಇರಲ್ಲ. ಆಮೇಲೆ ಡಿಪಾರ್ಟ್ಮೆಂಟಿಂದ ಮಾಡೋ ಫಿಲ್ಮ್ಸಲ್ಲೂ ಆ ಬಡ್ಜೆಟ್ ಎಲ್ಲ ಕಮ್ಮಿ. ಯು ವಾಂಟ್ ಬಿ ಏಬಲ್ ಟು ರನ್ ಸಮ್ ಪ್ರೊಡಕ್ಷನ್ ಹೌಸ್. ಸೊ ಐ ವಾಸ್ ಡೂಯಿಂಗ್ ಕಮರ್ಷಿಯಲಿ ಸಮ್ ವರ್ಕ್ ಇನ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಅದರಿಂದ ಲೈಕ್ ಐ ವಾಸ್ ಏಬಲ್ ಟು ಸರ್ವೈವ್. ಇವಾಗ ಐ ಆಮ್ ಫುಲ್ ಟೈಮ್ ಇನ್ ಟು ವೈಲ್ಡ್ ಲೈಫ್. ಓಕೆ ಸರ್, ಆ್ಯಕ್ಚುಲಿ ಇವಾಗ ನಾವು ತುಂಬ ಜನರನ್ನು ಮಾತಾಡಿಸ್ತಾ ಇರ್ತೀವಿ. ಸೊ ಈ ಎನಿಮಲ್ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಅವ್ರದ್ದೇ ಆದಂಥ ಒಂದು ನರೇಟಿವನ್ನು ಕೊಡ್ತಾರೆ, ಅವರವರ ಒಂದು ಪರ್ಸೆಪ್ಷನ್ ವ್ಯೂವನ್ನು ಕೊಡ್ತಾರೆ. ಬಟ್ ನೀವು ತುಂಬ ಆ ಗ್ರಾಸ್ ರೂಟಲ್ಲಿದ್ದು ವರ್ಕ್ ಮಾಡಿದ್ದೀರಾ, ಅನಿಮಲ್ಸ್ ಜೊತೆಗೂ ಇದ್ದೀರಾ, ಜನರ ಜೊತೆಗೂ ಇದ್ದೀರಾ, ಆಮೇಲೆ ಈ ಬುಡಕಟ್ಟು ಜನರ ಜೊತೆ ಕೂಡ ಇದ್ದೀರಾ. ಸೊ ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಆ ಒಂದು ನೇಚರಲ್ಲಿ ನೀವು ಬೆರೆತು ಹೋಗಿದ್ದೀರಾ. ಸೊ ನೀವು ಅದನ್ನು ಯಾವ ರೀತಿ ಹೇಳ್ತೀರಾ? ಸೊ ನನ್ನ ಪ್ರಕಾರ ಕಾನ್ಫ್ಲಿಕ್ಟ್ಸ್ ಆಗ್ತಿದೆಯಲ್ಲ, ಎಲ್ಲಿ ಯಾರು ರಿಯಲ್ ಕಾನ್ಫ್ಲಿಕ್ಟ್ಸ್ ಇದ್ದಾರೆ, ನಾವಿಲ್ಲಿಂದ ಹೇಳ್ಬೋದು ಏನು ಅವ್ರಿಗೆ ಏನಕ್ಕೆ ಸಾಯಿಸ್ತಾರೆ ಆನೆಗಳ್ನ, ಏನಕ್ಕೆ ಸಾಯಿಸ್ತಾರೆ ಈ ಹಾವುಗಳನ್ನ ಎಲ್ಲ. ಬಟ್ ಅಲ್ಲಿರೋರಿಗೆ ಕಷ್ಟ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ರಿಯಾಲಿಟಿ. ಅಲ್ಲಿದ್ದಾಗಲೇ ಗೊತ್ತಾಗೋದು ಅವ್ರು ಪಡ್ತಿರೋ ಕಷ್ಟ. ನನ್ನ ಪ್ರಕಾರ ನನಗೆ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ದ ಅನಿಮಲ್ಸ್ ಆಲ್ಸೋ. ಐ ಫೀಲ್ ಬ್ಯಾಡ್ ಫಾರ್ ದ ಪೀಪಲ್ ಹೂ ಸ್ಟೇ ಅಲ್ಲಿದ್ದವ್ರದ್ದು. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದು ದ ಪ್ರಾಬ್ಲಮ್ ಇಸ್ ನಾಟ್ ಅಲ್ಲಿರೋದ್ರಿಂದ ಪ್ರಾಬ್ಲಮ್ ಆಗ್ತಿಲ್ಲ. ಆ್ಯಕ್ಚುಲಿ ನಮ್ಮಿಂದ ಲೈಕ್ ಅರ್ಬನ್ ಪೀಪಲಿಂದ ಈ ಪ್ರಾಬ್ಲಮ್ ಆಗ್ತಿರೋದು. ನಮ್ಮದು ಗ್ರೀಡಿನೆಸ್ ಜಾಸ್ತಿ. ಇವಾಗ ನೀವು ಹಳ್ಳಿ ಕಡೆ ಹೋದರೆ ಅವ್ರದ್ದೊಂದು ಮೀಲ್ ಇರುತ್ತೆ, ಅಷ್ಟೇ ಒಂದು ಮೀಲು ಬೆಳಗ್ಗೆ ಒಂದು ಸಿಂಪಲ್ ಫುಡ್ ಇರುತ್ತೆ. ಅದೇ ನಮ್ಮ ಕಡೆ ಲೈಕ್ ಅರ್ಬನ್ಗೆ ಬಂದ ತಕ್ಷಣ ನಮ್ದು ಒಂದು 10 ವೆರೈಟಿ ಇರುತ್ತೆ, ಅದರಲ್ಲಿ ಮುಕ್ಕಾಲು ವೇಸ್ಟ್ ಆಗುತ್ತೆ. ಸೊ ನಮ್ಮ ಗ್ರೀಡಿಂದ ಲ್ಯಾಂಡ್ ಅಕ್ವೈರ್ ಆಗ್ತಾನೆ ಇದೆ, ಎನ್ಕ್ರೋಚ್ಮೆಂಟ್ಸ್ ಆಗ್ತಾನೆ ಇದೆ, ಜಾಸ್ತಿ ಫುಡ್ ಬೇಕಾಗುತ್ತೆ. ಸೊ ನನಗೆ ಪಾಪ್ಯುಲೇಷನ್ ಗ್ರೋತ್ ಒಂದು, ಆಮೇಲೆ ಗ್ರೀಡಿನೆಸ್ ಆಫ್ ಅರ್ಬನ್ ಪೀಪಲ್. ಐ ವೋಂಟ್ ಸೇ ವಿಲೇಜ್ ಪೀಪಲ್ ಎಟ್ ಆಲ್. ಗ್ರೀಡಿನೆಸ್ ಆಫ್ ಅರ್ಬನ್ ಪೀಪಲ್ ಅವ್ರೊಂದು ಸ್ವಲ್ಪ ಮಿನಿಮಲಿಸ್ಟಿಕ್ ಸಿಂಪಲಿಸ್ಟಿಕ್ ಲಿವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎವ್ರಿ ಒನ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ಎವ್ರಿ ಒನ್ ಮಿನಿಮಲಿಸ್ಟಿಕ್ ಲಿವಿಂಗ್ ಸ್ಟಾರ್ಟ್ ಮಾಡಿದ್ರೆ we can have some impact on the wildlife. ಸೊ ಡ್ಯಾಮೇಜ್ಗಳನ್ನ ತಡೆಯಬಹುದು. ನನ್ನ ಇದು. ಓಕೆ ಸರ್. ಸೊ ನಿಮ್ಮ ಒಂದು ಫ್ಲೈಯಿಂಗ್ ಎಲಿಫೆಂಟ್ ಅನ್ನೋ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀರಾ. ಸೊ ಅದರಲ್ಲಿ ಒಂದು ತಾಯಿ ಆನೆ ಮಾತಾಡೋ ರೀತಿಯಲ್ಲಿ ಅದನ್ನ ನರೇಟ್ ಕೂಡ ಮಾಡಿದ್ದೀರಾ, ಒಂದು ಕುರುಬ ಭಾಷೆಯನ್ನು ಬಳಸ್ಕೊಂಡು. ಸೊ ಆ ಭಾಷೆಯಲ್ಲೇ ಬಳಸಬೇಕು ಅನ್ನೋಂಥ ಥಾಟ್ ಹೇಗೆ ಬಂತು? ಮತ್ತು ಆ ಒಂದು ಕತೆ ಎಂಥವ್ರಿಗೂ ಕೂಡ ಒಂದು ಕಣ್ಣಲ್ಲಿ ನೀರು ಬರ್ಸೋ ಅಂಥ ಒಂದು ಸ್ಟೋರಿಯನ್ನು ನರೇಟ್ ಮಾಡಿರೋದು, ಆ ವೇ ಆಫ್ ನರೇಷನ್. ಸೊ ಈ ಒಂದು ಐಡಿಯಾ ಹೇಗೆ ಬಂತು? ಸೊ ಇದು ಐಡಿಯಾ ಬೇಸಿಕ್ಲಿ ನಾನು ಹೇಳ್ದಂಗೆ ನನಗೊಂದು ಆ್ಯಕ್ಚುಲಿ ಒಂದು NGO ಇಂದ ಕೇಳಿದ್ರು, ಈ ಥರ ಯು ಹ್ಯಾವ್ ಟು ಡೂ ಅ ಫಿಲ್ಮ್ ಆನ್ ಎಲಿಫೆಂಟ್ಸ್, ವಿ ಹ್ಯಾವ್ ಸಮ್ ಬಡ್ಜೆಟ್, ಎಲಿಫೆಂಟ್ಸ್ ಮೇಲೆ ಒಂದು ಫಿಲ್ಮ್ ಮಾಡಬೇಕು, ಕಾನ್ಸರ್ವೇಷನ್ ಫಿಲ್ಮ್. ಒನ್ ಪರ್ಸನ್ ಇಸ್ ದರ್ ಹೂ ಇಸ್ ಹಿ ಲವ್ಸ್ ಎಲಿಫೆಂಟ್ಸ್. ಸೊ ಆ ಎಲಿಫೆಂಟ್ಸ್ ಮೇಲೆ ಒಂದು ಫಿಲ್ಮ್ ಕಾನ್ಸರ್ವೇಷನ್ ರಿಲೇಟೆಡ್ ಮಾಡಬೇಕು ಅಂತ. ಸೊ ಆ ಥರ ಹೇಳಿದಾಗ ನನಗೆ ಆಲ್ರೆಡಿ ತುಂಬ ಕಾನ್ಸರ್ವೇಷನ್ ಫಿಲ್ಮ್ಸ್ ಇದೆ ಎಲಿಫೆಂಟ್ಸ್ ಮೇಲೆ. ಲೈಕ್ ಎಷ್ಟು ಗ್ರೂಸಮ್ ಆಗಿದೆ ಅಂತಲೂ, ಲೈಕ್ ಜನರನ್ನ ಆನೆ ಸಾಯಿಸೋದು, ಆನೆ ಜನರನ್ನ ಸಾಯಿಸೋದು ತುಂಬ ಇದೆ ವಿಡಿಯೋಸ್. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಓಕೆ. ಸೊ ದಟ್ ವಾಸ್ ದ ಫಸ್ಟ್, ಹೌ ಡು ಐ ಮೇಕ್ ಇಟ್ ಡಿಫ್ರೆಂಟ್ ಅಂತ. ಆಮೇಲೆ ಹೌ ಡು ಐ ಮೇಕ್ ಇಟ್ ಮೋರ್ ಇಂಪ್ಯಾಕ್ಟ್ಫುಲ್, ಸೆಕೆಂಡ್. ಥರ್ಡು, ಲೈಕ್ ಐ ಸೆಡ್, ನಮ್ಮ ಸ್ಟ್ರೆಂತ್ ಬಂದು ಲೈಕ್ ವಿ ಕಾಂಟ್ ಮ್ಯಾಚ್ ವಿತ್ ದ ಗ್ಲೋಬಲ್ ಆಡಿಯನ್ಸ್ ವಿತ್ ಆರ್ ಟೆಕ್ನಾಲಜಿ ಆರ್ ಎನಿಥಿಂಗ್, ಬಿಕಾಸ್ ಪೀಪಲ್ ಆರ್ ವೇ ಅಹೆಡ್. ಸೊ ನಮ್ದು ಸ್ಟ್ರೆಂತ್, ಐ ಥಾಟ್ ಇಟ್ ವಿಲ್ ಬಿ ಓನ್ಲಿ ದ ಸ್ಟೋರಿ. Story is the only way we can make an impact. And that is how this idea was brainwashed. Like
ಹೆಂಗೆ ಮಾಡೋದು, ಇದು ಡಿಫ್ರೆಂಟಾಗಿ ಹೆಂಗೆ ಮಾಡೋದು ಅಂತ. ಸೆಕೆಂಡ್ಲಿ ಏನಕ್ಕೆ ಬೆಟ್ಟ ಕುರುಬ ಲ್ಯಾಂಗ್ವೇಜ್ ಮಾಡಿದ್ದು ಅಂದರೆ ಅದರಲ್ಲಿ ರಾನೆಸ್ ಇದೆ, ದ ವಾಯ್ಸ್ ಇದೆಯಲ್ಲ, ಅನನ್ಯ ಭಟ್ ಅವ್ರು ಕೊಟ್ಟಿದ್ದು ಅದಕ್ಕೆ ವಾಯ್ಸ್ ಓವರು, ಬಟ್ ಅಮೇಝಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆ ರಾನೆಸ್ ಇದೆ. ಸೊ ದಟ್ ವಾಸ್ ದ ಮೇನ್ ರೀಸನ್. ಒಂಥರ ಹಳೇ ಕಾಲದ್ದು ವಾಯ್ಸ್ ಇದೆ, ದಟ್ ವಾಸ್ ದ ಮೇನ್ ರೀಸನ್. ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಇದೆ. ಬ್ಲ್ಯಾಕ್ ಅಂಡ್ ವೈಟ್ ಏನಕ್ಕೆ ಅಂದರೆ ವಿ ಡಿ ನಾಟ್ ವಾಂಟ್ ಪೀಪಲ್ ಟು ಬಿ ಡಿಸ್ಟ್ರಾಕ್ಟೆಡ್ ಫ್ರಮ್ ದ ರಿಯಲ್ ಸ್ಟೋರಿ, ಬಿಕಾಸ್ ಅದರಲ್ಲಿ ತುಂಬಾ ಬ್ಯೂಟಿ ಶಾರ್ಟ್ಸ್ ಇದೆ. ಲೈಕ್ ನಾನು ನಿಮಗೆ ಕಲರಲ್ಲಿ ತೋರಿಸಿದ್ರೆ ವಾವ್ ಅಂತೀರ. ಸೊ ದಟ್ ಆ ವಾವ್ ಫ್ಯಾಕ್ಟರ್ ತೆಗೆದ್ಬಿಟ್ಟು ಫೋಕಸ್ ಆನ್ ದ ಸಬ್ಜೆಕ್ಟ್ ಅಂಡ್ ದ ಸ್ಟೋರಿ ಅಂತ, ಅದಕ್ಕೋಸ್ಕರ ವಿ ಡಿಸೈಡೆಡ್ ಟು ಹ್ಯಾವ್ ಬ್ಲ್ಯಾಕ್ ಅಂಡ್ ವೈಟ್. ಸೊ ಯೂಶುವಲಿ ಯಾರೇ ಆಗಿರ್ಲಿ ಒಬ್ರು ಅಂದ್ರೆ ಅವ್ರದ್ದು ಒಂದು ಯೋಚನೆ ಇರುತ್ತೆ, ಅದರಲ್ಲೇ ಅವರ ಒಂದು ಕಥೆಗಳನ್ನ ಹೇಳಲಿಕ್ಕೆ ಹೋಗ್ತಾರೆ. ನೀವು ಈ ಒಂದು ಏನು ಫ್ಲೈಯಿಂಗ್ ಎಲಿಫೆಂಟ್ ಅನ್ನೋದು ಆ ಒಂದು ಪ್ರಾಣಿಯ ವಿವಿಂದ ನೋಡಿದ್ರೆ, ಇನ್ನೊಂದು ವೈಲ್ಡ್ ಸೇವ್ ಅನ್ನುವಂತ ಮತ್ತೊಂದು ಡಾಕ್ಯುಮೆಂಟ್ರಿ ಈ ಎರಡೂ ದೃಷ್ಟಿಯನ್ನ ಕೂಡ ತೋರಿಸುತ್ತೆ. ಅಂದ್ರೆ ಒಂದು ಪ್ರಾಣಿಯ ದೃಷ್ಟಿಯಿಂದ ಮತ್ತೊಂದು ಜನರ ದೃಷ್ಟಿಯಿಂದ. ಸೊ ಅವರ ಲೈಫ್, ಅವರಿಗಾಗಿರುವಂತ ನಷ್ಟಗಳು, ಅದನ್ನ ಕೂಡ ತೋರಿಸ್ತೀರಾ. ಸೊ ಈ ರೀತಿಯ ಒಂದು ಏನು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ವ್ಯೂಸ್ಗಳನ್ನ ತೋರಿಸುವಂಥದ್ದು ಎಷ್ಟು ಇಂಪಾರ್ಟೆಂಟ್? ಅಫ್ಕೋರ್ಸ್ ಅದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ತೋರಿಸ್ಲೇಬೇಕು, ಅವಾಗಲೇ ಅವೇರ್ನೆಸ್ ಬಿಲ್ಡ್ ಆಗೋದು. ಸೊ ವೈಲ್ಡ್ ಸೇವೆ ಬಂದ್ಬಿಟ್ಟು ಜನಗಳ ಕಷ್ಟ ಅಂದರೆ ಇವಾಗ ಏನಾಗುತ್ತೆ, ಡಿಪಾರ್ಟ್ಮೆಂಟ್ ಏನೇ ಒಂದು ಡ್ಯಾಮೇಜ್ ಆದರೂ ಡಿಪಾರ್ಟ್ಮೆಂಟ್ ಒಂದು ಸರ್ಟನ್ ಅಮೌಂಟ್ ಕೊಡುತ್ತೆ ಜನಗಳಿಗೆ. ಬಟ್ ಆ ಅಮೌಂಟು ತುಂಬ ಕಮ್ಮಿ ಕೂಡ, ಬಟ್ ಅದು ಆ ಕಮ್ಮಿ ಅಮೌಂಟ್ ಸಿಗೋದು ಎಷ್ಟು ಕಷ್ಟ, ಖರ್ಚು ಮಾಡೋದೇ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ಹೋಲ್ ಡಾಕ್ಯುಮೆಂಟ್ರಿ ವಾಸ್ ಅಬೌಟ್ ದ ಆರ್ಗನೈಸೇಷನ್ ಹೂ ಇಸ್ ಟ್ರೈಂಗ್ ಟು ಫಿಕ್ಸ್ ದಟ್ ಗ್ಯಾಪ್. ಹೆಂಗೆ ಇವರು ಆ ಬರ್ತಿರೋ ದುಡ್ಡನ್ನ ಇವರಿಗೆ ಬೇಗ ಯಾವಾಗ ತಲುಪ್ಸೋಕ್ಕೆ, ಇದು ಹೆಲ್ಪ್ ಮಾಡೋಕ್ಕೆ, ಪ್ರಾಸೆಸ್ ಹೆಲ್ಪ್ ಮಾಡೋಕ್ಕೆ. ಆರ್ಗನೈಸೇಷನ್ ಏನು ದುಡ್ಡು ಕೊಡ್ತಿಲ್ಲ, ಇಟ್ಸ್ ಜಸ್ಟ್ ದ ಪ್ರಾಸೆಸ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಪೀಪಲ್, ಸೊ ದಟ್ ಟಾಲರೆನ್ಸ್ ಬಿಲ್ಡ್ ಆಗೋಕ್ಕೆ. ಸೊ ಆ ವೈಲ್ಡ್ ಸೇವೆ ಅನ್ನೋದು ವೈಲ್ಡ್ ಫ್ಲೈಯಿಂಗ್ ಎಲಿಫೆಂಟ್ಸ್ ಬಂದ್ಬಿಟ್ಟು ಇಟ್ಸ್ ದ ಎಲಿಫೆಂಟ್ ಪರ್ಸ್ಪೆಕ್ಟಿವ್. ಇಟ್ಸ್ ಅದೇ, ಇದು ಎರಡೂ ಒಂಥರ ಕೈಂಡ್ ಆಫ್ ಹ್ಯಾಂಡ್ ಇನ್ ಹ್ಯಾಂಡ್, ಲೈಕ್ ಹೆಲ್ಪ್ ಆಗುತ್ತೆ, ಲೈಕ್ ಜನಗಳಿಗೆ ಡಿಫ್ರೆಂಟ್ ಅವೇರ್ನೆಸ್ ಬಿಲ್ಡ್ ಆಗುತ್ತೆ. ಸೊ ದಟ್ಸ್ ಸರ್, ಇವಾಗ ನಾವು ಕರ್ನಾಟಕದವರು, ನೀವು ವೈಲ್ಡ್ ಕರ್ನಾಟಕ ಅನ್ನುವಂಥ ಒಂದು ಅದ್ಭುತವಾದ ಡಾಕ್ಯುಮೆಂಟ್ರಿ ಕೂಡ ವರ್ಕ್ ಮಾಡಿದ್ದೀರಾ. ಸೊ ಎಷ್ಟೋ ಜನರಿಗೆ ನಮ್ಮ ಕರ್ನಾಟಕ ಇಷ್ಟು ರಿಚ್ ಆಗಿದೆಯಾ ಅನ್ನೋದು ಗೊತ್ತಿರಲಿಲ್ಲ. ಆ ಒಂದು ಡಾಕ್ಯುಮೆಂಟ್ರಿ ಪ್ರತಿಯೊಬ್ಬರಲ್ಲೂ ಕೂಡ ಏನೋ ಒಂದು ಗೂಸ್ ಬಂಪ್ಸ್ ಮಾಡೋ ತರ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಹೋಗಿದೆ. ಸೊ ಆ ಒಂದು ಡಾಕ್ಯುಮೆಂಟ್ರಿಲಿ ಕೂಡ ನೀವು ಪಾರ್ಟ್ ಆಗಿದ್ದೀರಾ. ಸೊ ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದೆ, ಆಮೇಲೆ ಜಸ್ಟ್ ಲಿಮಿಟೆಡ್ ಸೀಕ್ವೆನ್ಸಲ್ಲಿದ್ದೆ. ದಟ್ ಈಸ್ ನಾನು ಸ್ಲಾತ್ ಬೇರ್ ವಿತ್ ಕಬ್ಸ್ ಇದೆಯಲ್ಲ, ಅದನ್ನು ನಾನು ಶೂಟ್ ಮಾಡಿದ್ದು. ಸೊ ನನ್ನ ರೋಲ್ ಆ ಫಿಲ್ಮಲ್ಲಿ ಮೇ ಬಿ ಲಿಮಿಟೆಡ್. ಸೊ ಐ ಹ್ಯಾವ್ ಜಸ್ಟ್ ಫಿಲ್ಮ್ಡ್ ದ ಸ್ಲಾತ್ ಬೇರ್ ವಿತ್ ಕಬ್ಸ್. ಸೊ ಮೈ ಐಡಿಯಾ ಇನ್ ದಟ್ ಫಿಲ್ಮಿಂಗ್ ಪ್ರಾಸೆಸ್ಸಲ್ಲಿ ಸ್ಲಾತ್ ಬೇರ್ ಆ್ಯಂಡ್ ಕಬ್ಸ್ನ ಹೆಂಗೆ ಫಿಲ್ಮ್ ಮಾಡೋದು ಅದನ್ನು ನಾನು ತುಂಬ ಪ್ರಿಪೇರ್ ಆಗಿ ಹೋಗಿ, ಬಿಕಾಸ್ ಇಟ್ ವಾಸ್ ತುಂಬ ಸ್ಮಾಲ್ ಡ್ಯೂರೇಷನ್ ಶೂಟ್ ಇತ್ತದು. ಸೊ ದಟ್ ವಾಸ್ ದ ಐಡಿಯಾ, ಲೈಕ್ ಹೆಂಗೆ ಅಷ್ಟೇ ಡೇಸಲ್ಲಿ ಇಂಪಾರ್ಟೆಂಟ್ ಶಾರ್ಟ್ಸ್ ಏನೇನು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದು, ದಟ್ ವಾಸ್ ಮೈ ಲೈಕ್ ಇದರೊಳಗೆ ಆ ಡಾಕ್ಯುಮೆಂಟ್ರಿಯಲ್ಲಿ ಇನ್ವಾಲ್ವ್ಮೆಂಟ್. ನಾವು ಇವಾಗ ಒಂದು ಬೇರೆ ಒಂದು ವಿಡಿಯೋಗ್ರಫಿನ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮಾಡೆಲ್ ಶೂಟ್ ಮಾಡೋದಾಗ್ಲಿ ಅಥವಾ ಬೇರೆ ಯಾವುದೋ ಶೂಟಿಂಗ್ ಆದ್ರೆ ನಾವು ಅವ್ರ ಜೊತೆಗೆ ಒಂದು ಆಕ್ಟಿಂಗ್ ಮಾಡಿಸ್ತೀವಿ, ಅದಕ್ಕೊಂದು ಸ್ಕ್ರಿಪ್ಟ್ ಅನ್ನು ಕೊಟ್ಟಿರ್ತೀವಿ. ಬಟ್ ನಿಮ್ಮ ಒಂದು ಏರಿಯಾನೇ ಬೇರೆ, ವೈಲ್ಡ್ ಲೈಫ್ ಫೋಟೋಗ್ರಫಿ, ಅಲ್ಲಿ ಒಂದು ಪ್ರಾಣಿಗಳಿಗೆ ಯಾವ ರೀತಿ ಆಕ್ಟ್ ಮಾಡಿಸ್ಬೇಕು ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅವ್ರು ಕೊಡುವಂತಹ ಒಂದು ಆಕ್ಷನ್ಗಳನ್ನ ನಾವು ವೆಯ್ಟ್ ಮಾಡಿ ತೆಗಿಬೇಕಾಗ್ತದೆ. ಸಮ್ಟೈಮ್ಸ್ ಅದು ಸಿಗೋದು ಕೂಡ ಇಲ್ಲ. ಅಂಥದ್ರಲ್ಲಿ ನೀವು ಆ ವಿಜುವಲ್ಗೆ ಒಂದು ಕಥೆಯನ್ನ ಹೇಳ್ತಾ ಇರ್ತೀರಾ. ಸೊ ಇದು ಹೇಗೆ ಪಾಸಿಬಲ್? ಸೊ ವೈಲ್ಡ್ ಲೈಫಲ್ಲಿ ಫಿಲ್ಮ್ ಮಾಡೋದೇ ಇಟ್ ಇಸ್ ಲಾಟ್ ಆಫ್ ಲೈಕ್ ಇವಾಗ ಏನೇ ಒಂದು ದೊಡ್ಡ ಬ್ರಾಡ್ಕಾಸ್ಟ್ ಫಿಲ್ಮ್ ಮಾಡಬೇಕಂದ್ರೆ ಮಿನಿಮಮ್ 2 to 3 years ಇಟ್ಕೊಂತೀವಿ. ಸೊ ನೀವು ಆ್ಯಸ್ ಯು ರೈಟ್ಲಿ ಸೆಡ್, ನಾವು ಅದಕ್ಕೆ ಆ್ಯಕ್ಟಿಂಗ್ ಏನೂ ಮಾಡೋಕ್ಕಾಗಲ್ಲ. ನಮಗೆ ಒಂದು ಐಡಿಯಾ ಇರುತ್ತೆ, ಓಕೆ ನಮಗೆ ಇದು ಒಂದು ಟೈಗರ್ದು ಹಂಟಿಂಗ್ ಸೀಕ್ವೆನ್ಸ್ ಬೇಕಾಗುತ್ತೆ ಈ ಸ್ಟೋರಿಗೆ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ, ಆ ಥರ ಎಲ್ಲ ಒಂದು ಐಡಿಯಾ ಇರುತ್ತೆ. ಬಟ್ ನಮಗೆ ಸ್ಕ್ರಿಪ್ಟ್ ಅಂತ ಇರಲ್ಲ, ಸ್ಟೋರಿ ಬೋರ್ಡ್ ಅಂತ ಇರುತ್ತೆ. ಸ್ಟೋರಿ ಬೋರ್ಡಲ್ಲಿ ನಮಗೆ ಏನೇನು ಅಚೀವ್ ಮಾಡಬೇಕು ಹೋದಾಗ
ಒಂದು ಸ್ಟೋರಿ ಬೋರ್ಡ್ ಶಾರ್ಟ್ ಲಿಸ್ಟ್ ಅಂತ ಇರುತ್ತೆ. ಅದು ಆ ಸ್ಟೋರಿ ಬೋರ್ಡ್ ಶಾರ್ಟ್ ಲಿಸ್ಟ್ಗೆ ಏನೇನು ಅಚೀವ್ ಮಾಡಬೇಕು ಅಂತ ಇರುತ್ತೆ ನಮಗೆ. ಸೊ ಅದನ್ನ ನಾವು ಅಚೀವ್ ಮಾಡಕ್ ನೋಡ್ತೀವಿ. ಸ್ಟೋರಿ ನಮಗೆ ಏನಾದರೂ ಸಿಗ್ಬೋದು. ಓಕೆ. ಸೊ ಅದನ್ನ ಟೋಟಲಿ ಡಿಪೆಂಡೆಂಟ್. ಸೊ ಅದಕ್ಕೆ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಸೊ ವಿ ಸ್ಪೆಂಡ್ ಲೈಕ್ ಒಂದು 8 minute ಸೀಕ್ವೆನ್ಸ್ಗೆ, ಒಂದು 8 minute ಸೀಕ್ವೆನ್ಸ್ ಆನ್ ಟೈಗರ್ ಆ್ಯಂಡ್ ಹಂಟಿಂಗ್ ಇದ್ರೆ ಅಟ್ಲೀಸ್ಟ್ ಒಂದೂವರೆ ತಿಂಗಳು ವಿ ಸ್ಪೆಂಡ್ ಅಲ್ಲಿ. ಆ್ಯಂಡ್ ಅದರಲ್ಲೂ ಗೊತ್ತಿಲ್ಲ ಏನು ಸಿಗುತ್ತೆ ಅಂತ. ಸೊ ಅದಕ್ಕೆ ತುಂಬ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಆ್ಯಂಡ್ ಏನಾದರೂ ಸಿಗ್ಬೋದು. ಹಂಟಿಂಗಿಗೆ ಹೋಗಿರ್ತೀವಿ, ಮೇಟಿಂಗ್ ಸಿಗ್ಬೋದು. ಮೀಟಿಂಗಿಗೆ ಹೋಗಿದ್ರೆ ಹಂಟಿಂಗ್ ಸಿಗ್ಬೋದು. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್ ರ್ಯಾಂಡಮ್. ಓಕೆ. ಬಟ್ ಒಂದು ಐಡಿಯಾ ಇರುತ್ತೆ ನಮಗೆ, ಲೈಕ್ ಇಷ್ಟು ಶಾರ್ಟ್ಸ್ ಬೇಕಾಗುತ್ತೆ ಈ ಸ್ಟೋರಿಗೆ, ಯಾವ್ದು ಫೋಕಸ್ಸು, ಯಾರ ಕ್ಯಾರೆಕ್ಟರು, ಆ ಥರ ಎಲ್ಲ ಹೋಗ್ತಾ 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 ಡೆವಲಪ್ ಆಗುತ್ತೆ. ರೈಟ್. ಸೊ ಅದಕ್ಕೆ ನಾ ಆಸ್ ಅ ಕ್ಯಾಮ್ರಾ ಪರ್ಸನ್ನೇ ವಿ ಬಿಕಮ್ ಡೈರೆಕ್ಟರ್ಸ್. ಇಟ್ಸ್ ನಾಟ್ ಜಸ್ಟ್ ಗೋ ಅಂಡ್ ಟೇಕ್ ಅ ಶಾರ್ಟ್ ಆ ಥರ. ಇವಾಗ ನೀವು ಗ್ರೀನ್ ಆಸ್ಕರ್ ಅನ್ನ ಕೂಡ ಪಡ್ಕೊಂಡಿರೋಂಥವ್ರು. ಸೊ ಆ ಒಂದು ಅವಾರ್ಡ್ ಸಿಗುವಾಗ ನಿಮಗೆ ಯಾವ ರೀತಿ ಒಂದು ಫೀಲ್ ಇತ್ತು? ಸೊ 2 ಅವಾರ್ಡ್ ಸಿಕ್ಕಿದೆ ಆ್ಯಕ್ಚುಲಿ, ಜಾಕ್ಸನ್ ವೈಲ್ಡ್ ಆಮೇಲೆ ವೈಲ್ಡ್ ಸ್ಕ್ರೀನ್ ಅಂತ. ವೈಲ್ಡ್ ಸ್ಕ್ರೀನ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಗ್ರೀನ್ ಆಸ್ಕರ್ಸ್. ಸೊ ಜಾಕ್ಸನ್ ವೈಲ್ಡ್ ಆ್ಯಂಡ್ ಗ್ರೀನ್ ಇದು ವೈಲ್ಡ್ ಸ್ಕ್ರೀನ್ ದೇ ಆರ್ ಕಾಲ್ಡ್ ಆಸ್ಕರ್ ಆ್ಯಂಡ್ ಎಮೀಸ್ ಆಫ್ ವೈಲ್ಡ್ ಲೈಫ್. ಓಕೆ. ದೇ ಆರ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್. ಸೊ ಐ ವಾಸ್ ವೆರಿ ಥ್ರಿಲ್ಡ್. ಒಂದು, like I said, the only way we can match these foreign production is through our stories. With equipments it's very hard, or technology it's very hard, because the kind of equipments and time and budgets they have, it's massive. None film was, I spent maybe around 10 to 12 lakhs. ನನ್ನ ಕಂಪ್ಯೂಟರ್ ಅಂದರೆ ನನ್ನ ಜೊತೆ ಯಾರ್ಯಾರು ಸೆಲೆಕ್ಟ್ ಆಗಿದ್ರಲ್ಲ ಅವ್ರದ್ದು 2 to 3 crore ಬಡ್ಜೆಟ್ ಇತ್ತು ಫಿಲ್ಮ್ಸ್. ಸೊ ಇಟ್ಸ್ ಅನ್ಇಮ್ಯಾಜಿನಬಲ್ ಅವ್ರ ಜೊತೆ ಕಂಪೀಟ್ ಮಾಡೋಕ್ಕೆ. ಲಿಮಿಟೇಷನ್. ಸೊ ನಾನು ಅದು ಸೆಲೆಕ್ಷನ್ ಆದಾಗ ಆ ಲಿಸ್ಟ್, ಐ ಮೀನ್ ಸೆಲೆಕ್ಟೆಡ್ ಲಿಸ್ಟ್ ನೋಡೇ ಐ ವಾಸ್ ಲೈಕ್ ವೆರಿ ಹ್ಯಾಪಿ, ಬಿಕಾಸ್ ಇಟ್ ವಾಸ್ ಲೈಕ್ ಏಷ್ಯಾಯಿಂದ ನಮ್ದು ಒಂದೇ ಫಿಲ್ಮ್ ಸೆಲೆಕ್ಟ್ ಆಗಿದೆ. From whole of Asia, it was our only film which was selected. So our list alli namda agirade, it was like great. But our whole list alli now win agiddu, it's even more great. So only thing is it was during COVID, so the ceremony and all happened online. So that was the only, but it was a great, and when Prime Minister got to know about this flying elephants, he tweeted, which was again one more surprise. Okay. ನನ್ನ ಫ್ರೆಂಡ್ ಮೆಸೇಜ್ ಮಾಡ್ದ, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಏನಕ್ಕೆ ಮಾಡ್ತಿದ್ದೆ, ಕಂಗ್ರ್ಯಾಚುಲೇಷನ್ಸ್ ಈ ಥರ ಹಿಂಗೆ ಪ್ರೈಮ್ ಮಿನಿಸ್ಟರ್ ಟ್ವೀಟೆಡ್ ಅಂತ. ಸೊ ಐ ವಾಸ್ ಇನ್ ಅ ರ್ಯಾಂಡಮ್ ಪ್ಲೇಸ್. ನಾನು ಹೋಗಿ ಟ್ವಿಟರಲ್ಲಿ ನೋಡಿದ್ರೆ ಹಿ ಹ್ಯಾಡ್ ಟ್ವೀಟೆಡ್. ಸೊ that was bigger than these 2 awards, because that's when locally everyone got to know. ಮತ್ತೆ ಸೆಲೆಬ್ರಿಟೀಸ್ ಗಳು ಕೂಡ ಶೇರ್ ಎಲ್ಲರೂ ಶೇರ್ ಮಾಡಿದ್ರು. ರವೀನಾ ಟಂಡನ್, ದಿಯಾ ಮಿರ್ಜಾ, ಕೆವಿನ್ ಪೀಟರ್ಸನ್, ಇಂಗ್ಲೆಂಡ್ ಕ್ಯಾಪ್ಟನ್, ಫಾರ್ಮರ್ ಕ್ಯಾಪ್ಟನ್, ಅವ್ರು ಶೇರ್ ಮಾಡಿದ್ರು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಶೇರ್ ಮಾಡಿದ್ರು. ದಟ್ ವಾಸ್ ವೆರಿ ಡಿಯರ್ ಟು ಮೀ, ಬಿಕಾಸ್ ಅವರು ಬಂದವ್ರಿಗೆಲ್ಲ ಐಪ್ಯಾಡಲ್ಲಿ ತೋರಿಸ್ತಿದ್ರಂತೆ. ಸೊ ಇಟ್ಸ್ ವೆರಿ ನೈಸ್ ಆಫ್ ಹಿಮ್. And a lot of people here shared, and also once Prime Minister shared, all the ministers started sharing, BJP ministers. Nice. So it ontara nodak hodre, it reached around 100 million followers around, like globally. Around 100 million, which is huge. But ನಿಮಗೆ ಅದೇನಂದ್ರೆ ಯು ಕಾಂಟ್ ಸಿ ಇಟ್ ಆನ್ ಯೂಟ್ಯೂಬ್ ಕ್ಲಿಕ್ಸ್ ಎಲ್ಲ, ಬಿಕಾಸ್ ಇಟ್ ವಾಸ್ ಶೇರ್ಡ್ ಆನ್ ವೇರಿಯಸ್ ಪ್ಲಾಟ್ಫಾರ್ಮ್. Twitter and their own, I mean they were putting it on their own social media and Instagram and stuff like that. So yeah, it was a good, people saw it, reached out to me, asked me to do it in different languages, like Tamil Nadu and the like Tamil Madi please anta. I am not I wanted the original to stay. Right. English subtitle ಇದೆ. Okay.
ಅಷ್ಟೇ. ಕನ್ನಡ ಸಬ್ ಟೈಟಲ್ ಇದೆ, ಇಂಗ್ಲಿಷ್ ಸಬ್ ಟೈಟಲ್ ಇದೆ. Done. ಇಟ್ಸ್ ಜಸ್ಟ್ ಸಬ್ ಟೈಟಲ್ಸ್ ಮಾತ್ರ ಚೇಂಜ್. Done, done. ಬಿಕಾಸ್ ವಾಯ್ಸ್ ಓವರ್ ಐ ಡಿ ನಾಟ್ ವಾಂಟ್ ಟು ಚೇಂಜ್. ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಮ್ಯಾಚ್ ಅಂದ್ರೆ ಅದು ದ ಎಫೆಕ್ಟಿವ್ನೆಸ್ ವಿಲ್ ನಾಟ್ ಬಿ ದ ಸೇಮ್. ಆಕ್ಚುಲಿ ಇವ್ರು ರವೀನಾ ಟಂಡನ್ ಅವರು ನೋಡಿದಾಗ ಶಿ ವಾಸ್ ಸೋ ಹ್ಯಾಪಿ. ಶಿ ಸೆಡ್ ಐ ವಿಲ್ ಗಿವ್ ದ ವಾಯ್ಸ್ ಓವರ್ ಅಂತ. ಬಟ್ ಐ ಮೀನ್ ಐ ಥಾಟ್ ಇಟ್ ಮೈಟ್ I mean, I wanted it to be continued to be the original. So yeah, that's it. ಓಕೆ ಸರ್, ಇವಾಗ ತುಂಬ ಏನು ಹೊರಗಡೆ ನಾವು ಮಾತಾಡ್ಕೊಳ್ತೀವಿ. ಇವಾಗ ಕಾಡಿನ ಜನರಿದ್ದಾರೆ, ಅವರಿಂದ ಕಾಡಿಗೆ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಸೊ ಅವರನ್ನ ಕಾಡಿಂದ ಹೊರಗಡೆ ಕರ್ಕೊಂಬರೋದು ಅಥವಾ ಬೇರೆ ಕಡೆಗೆ ಅವ್ರನ್ನ ಪ್ಲೇಸ್ ಮಾಡುವಂಥದ್ದೆಲ್ಲ ತುಂಬ ಒಂದಷ್ಟು ಇಶ್ಯೂಗಳು ಕೂಡ ಆಗಿದೆ, ತುಂಬ ಪ್ರಾಬ್ಲಮ್ಸ್ ಕೂಡ ಅದರಿಂದ ಕ್ರಿಯೇಟ್ ಕೂಡ ಆಗಿದೆ. ಸೊ ನೀವು ಹತ್ತಿರದಿಂದ ನೋಡಿದ್ದೀರಾ. ಸೊ ಎಷ್ಟೋ ಸಲ ನಾವು ಬೇರೆ ಥರ ಹೊರಗಡೆಯಿಂದ ನೋಡಿರ್ತೀವಿ, ಬಟ್ ಅವ್ರು ಆ ರೀತಿ ಇರೋದಿಲ್ಲ. ಪ್ರಾಣಿಗಳ ಜೊತೆನೇ ಅವರು ಬೆರ್ತೋಗಿರ್ತಾರೆ, ಕಾಡಿನ ಜೊತೆನೇ ಬೆರ್ತೋಗಿರ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನನಗೆ ಶ್ಯೂರ್ ಇಲ್ಲ. ಅಫ್ಕೋರ್ಸ್ ಅವ್ರಿಗೆ ಕಾಡಿಂದು ಎಲ್ಲ ಗೊತ್ತಿರುತ್ತೆ, ಎಲ್ಲ ನಾಲೆಜ್ ಇರುತ್ತೆ. ದ ಪ್ರಾಬ್ಲಮ್ ಇಸ್ ತುಂಬ ಜನ ಹೋಗಿ ಅಲ್ಲಿ ಎನ್ವೈರ್ಮೆಂಟ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಹೆಂಗೆ ಅಂದರೆ ಇವಾಗ ಕಾಡಲ್ಲಿ ಒಂದು ಟ್ರೈಬಲ್ ದೇ ನೋ ದ ಆ್ಯಕ್ಚುಲ್ ಆರ್ಥೋಡಾಕ್ಸ್, ಅಂದರೆ ಅವ್ರದ್ದೇ ಸ್ವಂತ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ಬೋದು, ಆ ಥರ ಎಲ್ಲ ಯೂಸ್ ಮಾಡಿ ದೇ ಹ್ಯಾವ್ ಸೋ ಮಚ್ ಆಫ್, ಅಂದರೆ ಅವ್ರ ತಂದೆ ತಾಯಿಯಿಂದ ಎಲ್ಲ ಕಲ್ತಿರ್ತಾರೆ ಹೌ ಟು ಲೈಕ್ ಯಾರಾದರೂ ಹುಷಾರಿಲ್ಲ ಅಂದರೆ ಹೆಂಗೆ ಮ್ಯಾನೇಜ್ ಮಾಡೋದು ಇಂಟರ್ನಲ್ಲಿ ಅಂತ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಹೆಂಗೆ ಏನಾದರೂ ಒಂದು ಜೇನ್ ತೊಗೊಂಬಂದರೆ ಕಲೆಕ್ಟಿವ್ಲಿ ಶೇರ್ ಮಾಡೋದು ಎಲ್ಲ. ಈ ಪ್ರಾಬ್ಲಮ್ ನಾನು ನೋಡಿರೋ ಪ್ರಾಬ್ಲಮ್ ಏನಂದರೆ ತುಂಬ ಜನ ಇನ್ವಾಲ್ವ್ ಆಗಿಬಿಡ್ತಾರೆ ಆ ಸಿಸ್ಟಮ್, ಅವ್ರ ಸಿಸ್ಟಮಿಗೆ. ಯಾವುದೋ ಒಂದು NGO ಬರುತ್ತೆ, ಟ್ರೈಬಲ್ ಪವರಿಂಗ್ NGO ಬರುತ್ತೆ, ಅವರು ಮೆಡಿಕಲಿ ಲೈಕ್ ಒಂದು ಇದು ಕಟ್ಸ್ತಾರೆ, ಏನೋ ಒಂದು ಮೆಡಿಕಲ್ ಕ್ಲಿನಿಕ್ ಕಟ್ಸ್ತಾರೆ, OPD ಸೆಂಟರ್ ಕಟ್ಸ್ತಾರೆ, ಅವರಿಗೆ ಒಂದು ತಾರ್ ರೋಡ್ ಮಾಡ್ತಾರೆ, TV ಕೊಡ್ತಾರೆ. ಸೊ ಅವ್ರನ್ನ ಯು ಆರ್ ಆಕ್ಚುಲಿ ಮೇಕಿಂಗ್ ದಮ್ ಮೋರ್ ಸಿಟಿ ಡಿಪೆಂಡ್ ಥರ, ಸಿಟಿ ಅವ್ರ ಥರ ಚೇಂಜ್ ಮಾಡಿಬಿಡ್ತಾರೆ, ಲೈಫ್ ಸ್ಟೈಲ್ ಚೇಂಜ್ ಮಾಡುತ್ತಾರೆ. ಆ್ಯಂಡ್ ಅವರು ಹಂಗೆ ಕಂಟಿನ್ಯೂ ಆಗಲ್ಲ. ಸೊ ಇವಾಗ ನನ್ನ ಪ್ರಕಾರ ತುಂಬ ಕಮ್ಮಿ ಪರ್ಸೆಂಟೇಜ್ ವೇರ್ ಐ ಫೀಲ್ ದೇ ಆರ್ ಆ್ಯಕ್ಚುಲಿ ಟ್ರೈಬಲ್ಸ್. ದೇ ಆರ್ ಆಲ್ರೆಡಿ ನಮ್ಮ ಥರನೇ, ಅವರು ಮೊಬೈಲ್ ಇಟ್ಕೊಂಡು ಒಂದು ಇಡೀ ದಿನ ಮೊಬೈಲೇ ನೋಡ್ತಿರ್ತಾರೆ. ಸೊ ಇಟ್ಸ್ ನೋ ಮೋರ್ ದಟ್ ಒರಿಜಿನಲ್ ಆ ಥರ ಇಲ್ಲ, ವ್ಯಾನಿಶ್ ಅಂತನೂ ಹೇಳು. ಸೊ ಅದೊಂದು. ಸೊ ಆಮೇಲೆ ಇವಾಗ ಅವ್ರದ್ದು ರಿಕ್ವೈರ್ಮೆಂಟ್ಸು ಚೇಂಜ್ ಆಗ್ತಿದೆ. ಅವ್ರ ಮಕ್ಕಳನ್ನು ಸ್ಕೂಲ್ಗೆ ಹೋಗ್ಬೇಕು, ಅವರು ಏನೋ ಕೆಲ್ಸಕ್ಕೆ ಹೋಗ್ಬೇಕು, ಆ ಥರ ಎಲ್ಲ ಆಸೆಗಳಿರುತ್ತೆ ಅವ್ರಿಗೂ. ಸೊ ಅಲ್ಲಿ ಇತ್ಕೊಂಡು ಕಾಡೊಳಗೆ ಇತ್ಕೊಂಡು ಇದೆಲ್ಲ ಡೆವಲಪ್ಮೆಂಟ್ ಆಗೋದು ಐ ಆಮ್ ಅಗೇನ್ಸ್ಟ್. ಇಫ್ ದರ್ ಇಸ್ ನೋ ಡೆವಲಪ್ಮೆಂಟ್ ವಿತ್ ಇನ್ ದ ಕಮ್ಯುನಿಟಿ and they stick to their own old ways, that is natural. Yes. Ivaga bringing them TV, bringing them mobiles, ella like alcohol, ella avrige alli olage ella facilities kotti, you still tell them people are trying to like take away their idu andre, that is not. I feel some places they have to come out. ಸೊ ಅಂದರೆ ನೀವು ಹೇಳಿದಾಗಲೇ ಕೆಲವೊಂದು ಏರಿಯಾಸ್ಗಳಲ್ಲಿ ಇದೇ ಥರ ಅವರು ಡಿಮ್ಯಾಂಡನ್ನು ಮಾಡಿ ಎಲೆಕ್ಟ್ರಿಸಿಟಿ ಬೇಕು ಅಂತ ಕೂಡ ಕೇಳಿರೋದಿದೆ ಇದೇ ಕರ್ನಾಟಕದಲ್ಲಿ. ಸೊ ಅಲ್ಲಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆದಮೇಲೆ ಅದೇ ಕೇಬಲ್ಗಳಿಗೆ ತುಂಬ ಮಂಗಗಳೆಲ್ಲ ಜಂಪ್ ಮಾಡಿ ಅದು ಲೈಕ್ ಐ ಸೆಡ್ ದಟ್ ಇಸ್ ಟ್ರೂ. ಅದೇ ದರ್ ಶುಡ್ ಬಿ ಡೆವಲಪ್ಮೆಂಟ್ ಅಂದ್ರೆ ಯು ಕಮ್ ಔಟ್ ಸೈಡ್ ಎಲ್ಲ ಫೆಸಿಲಿಟೀಸು ಕೊಡ್ಬೋದು. Like government actually gives them, like once they voluntarily decide, ಆಚೆ ಬಂದಮೇಲೆ ಲ್ಯಾಂಡ್ ಕೊಡುತ್ತೆ, ಮನೆ ಕೊಡುತ್ತೆ, ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ. ಅಫ್ಕೋರ್ಸ್ ದ ಪ್ರಾಬ್ಲಮ್ ಇಸ್ ಅವರಿಗೆ ಏನು ಮಾಡ್ಬೇಕು, ಆಚೆ ಬಂದಮೇಲೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದೊಂದು ಗ್ಯಾಪ್ ಗೌರ್ಮೆಂಟ್ ಶುಡ್ ಫಿಕ್ಸ್. ಅವ್ರು ಆಚೆ ತಂದಮೇಲೆ ಅವ್ರಿಗೊಂದು ಜಾಬ್ ಏನೋ ಅಂದ್ರು ಒಂಥರ ಸಮ್ ಕೈಂಡ್ ಆಫ್ ಸಸ್ಟೈನಬಲ್ ಪ್ಲಾನ್ ಮಾಡಿದ್ರೆ ದಟ್ ವಿಲ್ ಬಿ ಎಫೆಕ್ಟಿವ್. ಸುಮ್ಮನೆ ಆಚೆ ತಂದು ಅವ್ರಿಗೇನು ಅವ್ರೇನ್ ಮಾಡ್ತಾರೆ, ಅವ್ರಿಗೂ ಬಿಕಾಸ್ ದೇ ಆರ್ ಲೈಕ್ ಎಲ್ಲ ಫುಲ್ಲು ಕಾಡಲ್ಲೇ ಅವ್ರಿಗೆ ನಾಲೆಜ್ ಇರುತ್ತೆ. ಇಲ್ಲ ದೇ ಕ್ಯಾನ್ ಬಿಕಮ್ ಗೈಡ್ಸ್, ಏನಾದ್ರು ಒಂಥರ ಪ್ಲಾನ್ ಶುಡ್ ಬಿ ಸಸ್ಟೈನಬಲ್. ಸೊ ದಟ್ ಈಸ್ ಒನ್ ಮೋರ್ ಪ್ರಾಬ್ಲಮ್ ವಿಚ್ ದ ಗೌರ್ಮೆಂಟ್ ಹ್ಯಾಸಂಟ್ ಥಾಟ್ ಆಫ್. ಸೊ ಆ ಸಸ್ಟೈನಬಲ್
ಮೂವ್ ಔಟ್ ಮಾಡಿದ್ರೆ ದೆನ್ ಇಟ್ ಈಸ್ ಅ Balance ಸಕ್ಸಸ್ಫುಲ್ ಪ್ರೋಗ್ರಾಮ್. ಬಟ್ ನನ್ನ ಪ್ರಕಾರ ಅವ್ರು ಒಳಗಿರೋದ್ರಿಂದ ಐ ಡೋಂಟ್ ಸಿ ಅವ್ರಿಗೂ ಅಡ್ವಾಂಟೇಜ್ ಇಲ್ಲ, ಹೌದು. ಲೈಕ್ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ಆಗ್ತಾರೆ. ಹ್ಮ್. ಆಚೆ ಜನ ಒಳಗೂ ಜನ, ಅನಿಮಲ್ಸ್ಗೂ ಒಂಥರ ಲೈಕ್ ಟು ಮಚ್. ಹೌದು, ಎಲ್ಲಿಗೆ ಹೋಗೋದು, ಏನ್ ತಿನ್ನೋದು. ಯಾ ಸರ್, ಈ ಡಿಫಾರೆಸ್ಟೇಷನ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಡಿಫಾರೆಸ್ಟೇಷನ್ ಇಸ್ ಎಂಕ್ರೋಚ್ಮೆಂಟ್. ದಟ್ ಈಸ್ ಅಗೇನ್ ಹೇಳ್ದಂಗೆ ಇಟ್ ಈಸ್ ದ ಗ್ರೀಡ್ ಆಫ್ ಪೀಪಲ್. ಸೊ ಹಂಗೆ ಲೈಕ್ ಪೀಪಲ್ ವಿಲ್ ಕೀಪ್ ಮೂವಿಂಗ್. ನಾವು ರಿಕ್ವೈರ್ಮೆಂಟ್ ಜಾಸ್ತಿ ಆದಷ್ಟು ಪೀಪಲ್ ವಿಲ್ ಟ್ರೈ ಟು ಅಕ್ವೈರ್ ಬಾರ್ಡರಲ್ಲಿ ಹಂಗೆ ಮಾಡಿಕೊಂಡು ದಿಲ್ ಸ್ಟಾರ್ಟ್ ಫೆನ್ಸಿಂಗ್ ಇಟ್, ಆ ಥರ ಎಲ್ಲ. ಸೊ ಐ ಫೀಲ್ ಎಷ್ಟೊಂದ್ಸಲಿ ಹೊಸ ಗೌರ್ಮೆಂಟ್ ಬಂದ ತಕ್ಷಣ ಎಂಕ್ರೋಚ್ಮೆಂಟ್ ಎಲ್ಲ ನಿಮ್ಮದೇ ಥರ ಇದು ಮಾಡಿಬಿಡುತ್ತೆ. ದಟ್ ಈಸ್ ನಾಟ್ ರೈಟ್. ಆ್ಯಂಡ್ ಆದಷ್ಟು ಕಾರಿಡಾರ್ಸ್ ಮೇಲೆ ಫೋಕಸ್ ಮಾಡಬೇಕು. ಓಕೆ. ಆ್ಯಂಡ್ ಇಟ್ ಶುಡ್ ಬಿ ಅ ಕಂಟಿನ್ಯೂಸ್ ಕಾರಿಡಾರ್. ಬಿಕಾಸ್ ಒನ್ ಟೈಗರ್ ನಿಮಗೂ ಗೊತ್ತಿರ್ಬೋದು, ದರ್ ವಾಸ್ ಒನ್ ಟೈಗರ್ ವಿಚ್ ವೆಂಟ್ ಫ್ರಮ್ ಬಂಡೀಪುರ್ ಟು ದಾಂಡೇಲಿ. ಸೊ ದೇ ಡೂ ಮೂವ್ ಅ ಲಾಟ್. ನಮ್ಮ ಕಾಡಲ್ಲಿ ನೀವು ಕಳೆದೋಗೋಕೆ ಚಾನ್ಸೇ ಇಲ್ಲ. ನೀವು ಯಾವತ್ತಾದ್ರೂ ಹೋಗ್ಬಿಟ್ಟು ಯಾರನ್ನಾದ್ರೂ ನೀವು ಬಿಟ್ಬಿಟ್ಟು ಕಳೆದೋಗಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನಿಮ್ಗೆ ಎಲ್ಲಾದ್ರೂ ಒಂದು ರೋಡ್ ಸಿಗುತ್ತೆ, ನೀವು ವಾಪಸ್ ಬಂದೇ ಬರ್ತೀರಾ. ಸೊ ದೇರ್ ಶುಡ್ ಬಿ ಯಾವ ಥರ ಕಾಡು ಇರ್ಬೇಕಂದ್ರೆ ನನ್ನ ಡ್ರೀಮು ನೀವು ಕಳೆದೋಗ್ಬೇಕು. ಆ್ಯಕ್ಚುಲಿ ಒಂದು 2-3 ದಿನ ಕಳೆದೋಗ್ಬೇಕು. ಅದು ಫಾರೆಸ್ಟ್, ಟಿಪಿಕಲ್ ಫಾರೆಸ್ಟ್. ಬಿಕಾಸ್ ಈ ಅನಿಮಲ್ಸ್ ಎಲ್ಲ ಒನ್ ಡೇ ಅಲ್ಲಿ ದೇ ಕ್ಯಾನ್ ಕಮ್ ಔಟ್ ಆಫ್ ಎನಿ ಫಾರೆಸ್ಟ್. ಒನ್ ಡೇ ಅಲ್ಲಿ ಸುಮ್ಮನೆ ಹಿಂಗೆ ನಡ್ಕೊಂಬಂದ್ರೆ ಸಾಕು, ಆಚೆ ಬಂದ್ಬಿಡ್ತವೆ. ಸೊ ದಟ್ ಕಂಟಿನ್ಯೂಸ್ ಫಾರೆಸ್ಟ್ ಬೇಕು. ಸರ್, ಇವಾಗ ಸಿಂಗಲ್ ಒಂದು ಯಾವುದೋ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಒಂದೇ ಒಂದು ಜಾತಿಯ ಗಿಡಗಳನ್ನು ನೆಡುವಂಥದ್ದು, ಇದು ಮತ್ತೆ ಒಂದು ಪ್ರಾಬ್ಲಮ್ ಅಲ್ವಾ? ಡೆಫಿನೆಟ್ಲಿ. ಸೊ ಅದೇ ಈ ಅಕೇಶಿಯಾ ಪ್ಲಾಂಟೇಶನ್ ಆ್ಯಂಡ್ ನೀಲಗಿರಿ ಪ್ಲಾಂಟೇಶನ್, ಟೀಕ್ ಪ್ಲಾಂಟೇಶನ್, ಡೆಫಿನೆಟ್ಲಿ. ಸೊ ದ ಪ್ರಾಬ್ಲಮ್, ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಆ್ಯಕ್ಚುಲಿ. ನಾನು ನೋಡಿದ್ದೀನಿ ಎಷ್ಟೊಂದು ಕಡೆ ಒಳ್ಳೆ ಗ್ರಾಸ್ ಲ್ಯಾಂಡ್ ಇಸ್ ಟ್ರೀಟೆಡ್ ಆಸ್ ವೇಸ್ಟ್ ಲ್ಯಾಂಡ್ ಅಂತ ಮಾಡಿಬಿಟ್ಟು ಅಲ್ಲಿ ಅಕೇಶಿಯಾ ಪ್ಲಾಂಟೇಶನ್ ಮಾಡಿರ್ತಾರೆ. ವೇರ್ ಅದು ಬಂದ ತಕ್ಷಣ ಈ ಬ್ಲ್ಯಾಕ್ ಬಕ್ಸ್, ಆ್ಯಕ್ಚುಲಿ ಅದಕ್ಕೆ ವೈಡ್ ಓಪನ್ ಏರಿಯಾ ಬೇಕು ಬ್ಲ್ಯಾಕ್ ಬಕ್ಸ್ಗೆ, ವುಲ್ಫ್ಸ್ಗೆ. ದ ಮಿನಿಟ್ ದ ಪ್ಲಾಂಟೇಶನ್ ಇಸ್ ಡನ್, ದೇ ಆರ್ ಲೈಕ್ ಔಟ್ ಆಫ್ ದ ಪ್ಲೇಸ್. ಇದ್ದಿದ್ದ ಜಾಗನೂ ಹೋಗ್ಬಿಡುತ್ತೆ. ಸೊ ನನ್ನ ಪ್ರಕಾರ ಈ ಪ್ಲಾಂಟೇಶನ್ ಶುಡ್ ಬಿ ಸ್ಟಾಪ್ಡ್ ಒಂದು. ಆ್ಯಂಡ್ ದಟ್ ನ್ಯಾಚುರಲ್ ಆಗಿ ಅಲ್ಲ, ಪ್ಲಾಂಟೇಶನ್ ಮಾಡಬೇಕು, ಬಟ್ ಎಂಡಮಿಕ್ ಟು ಅವರ್ ಸ್ಟೇಟ್ ಆರ್ ದಟ್ ಪ್ಲೇಸ್. ಪ್ಲೇಸ್ ಪ್ರಕಾರ ಹಾಕ್ಬೇಕು. ಬಿಕಾಸ್ ಇಲ್ಲಿ ಹಾಕೋ ಪ್ಲಾಂಟ್ಸು ನೀವು ಕೊಪ್ಪಳಲ್ಲಿ ಹಾಕಕ್ಕಾಗಲ್ಲ, ಆಗೋದಿಲ್ಲ. ಸೊ ಆ ಪ್ಲೇಸ್ ಪ್ರಕಾರ ಹ್ಯೂಮಿಡಿಟಿ, ಟೆಂಪರೇಚರ್ಗೆ ಮ್ಯಾಚ್ ಆಗುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್. ಓಕೆ. ಈ ಫಾರೆಸ್ಟ್ ಏರಿಯಾಗಳಲ್ಲಿ ರೋಡನ್ನು ನಾವು ಅಗಲ ಮಾಡ್ತೀವಿ. ಸೊ ಈ ಒಂದು ಸಿಚುವೇಶನ್ ಇಂದ ಕೂಡ, ಅಂದ್ರೆ ಈ ಒಂದು ಪ್ರಾಬ್ಲಮ್ ಇಂದ ಸಾಕಷ್ಟು ಆಕ್ಸಿಡೆಂಟಲ್ ಕೂಡ ಆಗಿರುವಂಥದ್ದು ನಾವು ನೋಡ್ಬೋದು. ಈ ವೈಲ್ಡ್ ಅನಿಮಲ್ಸ್ಗಳದ್ದು ಆಕ್ಸಿಡೆಂಟ್ಗಳನ್ನ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಅದರಲ್ಲಿ ನಮ್ಮ ಟೆಕ್ನಾಲಜಿ ಏನಾದರೂ ವೀಕ್ ಇದೆ ಅಂತನೋ, ಅಂದರೆ ಅದಕ್ಕೆ ಕ್ರಾಸ್ ಮಾಡಲಿಕ್ಕೆ ಬೇಕಿತ್ತು ಅಂದರೆ ಕಂಪ್ಲೀಟ್ಲಿ ಫೆನ್ಸಿಂಗ್ ಮಾಡಿಬಿಡೋದು, ಕಂಪ್ಲೀಟ್ಲಿ ಕಾಂಪೌಂಡ್ ಮಾಡಿಬಿಡೋದು. ಸೊ ಒಂದ್ಸಲ ಅದು ರೋಡಿಗೆ ಇಳಿತು ಅಂದರೆ ಮತ್ತೆ ಕ್ರಾಸ್ ಮಾಡಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇಸ್ ಮಚ್ ಬೆಟರ್ ದೆನ್ ಎನಿ ಸ್ಟೇಟ್. ಓಕೆ. ಕರ್ನಾಟಕದಲ್ಲಿ ನಾವು ಕೊಡೋ ಇಂಪಾರ್ಟೆನ್ಸ್ ಆ್ಯಂಡ್ ನಮಗಿರೋ ಫಾರೆಸ್ಟ್, ನಾನು ಎಷ್ಟೋ ಲೈಕ್ ಐ ಗೋ ಟು ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲ, ಐ ಥಿಂಕ್ ವಿ ಆರ್ ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಸ್ ವೇರ್ ವಿ ರೆಸ್ಪೆಕ್ಟ್ ಅನಿಮಲ್ಸ್ ಅ ಲಾಟ್. ನೀವು ಬಂಡೀಪುರ ಇರ್ಬೋದು, ನಾಗರೋಳಿ ಇರ್ಬೋದು, ನೈಟ್ ಬ್ಯಾನ್. ಯಾವ ಸ್ಟೇಟಲ್ಲೂ ಯು ವೋಂಟ್ ಸಿ ಅ ನೈಟ್ ಬ್ಯಾನ್ ಆಫ್ ಟ್ರಾಫಿಕ್. ಸೊ ಬಟ್ ದ ಮೇಜರ್ ಪ್ರಾಬ್ಲಮ್ ಮೈಟ್ ಬಿ ಇನ್ ಪ್ಲೇಸಸ್ ಲೈಕ್ ಕುದುರೆಮುಖ ಎಲ್ಲ, ವೇರ್ ಹಾವುಗಳ್ದು ತುಂಬ, ಹಾವು, ಕಪ್ಪೆ, ಆಮೇಲೆ ದಾಂಡೇಲಿಯಲ್ಲೂ ಕೂಡ ತುಂಬ ಆಗ್ತಿರುತ್ತೆ. ಅಫ್ಕೋರ್ಸ್ ದಾಂಡೇಲಿಯಲ್ಲೂ ದಟ್ ರೋಡ್ ಇಶ್ಯೂ ಇದೆ. ಬಟ್ ಪರ್ಸೆಂಟೇಜ್ ಆಫ್ ಡೆತ್ ಆಫ್ ರೋಡ್ ಕಿಲ್ಸ್ ಇಸ್ ವೆರಿ ಲೆಸ್ ಕಂಪೇರ್ ಟು ಎನಿ ಅದರ್ ಪ್ಲೇಸ್. ಅಫ್ಕೋರ್ಸ್ ನೀವು ಹೇಳ್ದಂಗೆ ಸಮ್ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ರೆ ಚೆನ್ನಾಗಿರೋದು. ಇಟ್ಸ್ ಜಸ್ಟ್ ದಟ್ ಲೈಕ್ ನನ್ನ ಪ್ರಕಾರ ಮೋಸ್ಟ್ಲಿ ಪೀಪಲ್ಗೆ ಲೈಕ್ ಯಾರು ಎಂಟರ್ ಆಗ್ತಿದಾರಲ್ಲ ಅವ್ರಿಗೆ ಅದು ನಾಲೆಡ್ಜ್ ಬರಂಗೆ, ಲೈಕ್ ಏನಾದರೂ ಅವೇರ್ನೆಸ್, ಲಿಮಿಟೆಡ್ ಸ್ಪೀಡು,
ಆಮೇಲೆ ಹಾರ್ನ್ ಹೊಡಿಯಂಗಿಲ್ಲ, ಮ್ಯೂಸಿಕ್ ಹೌದು, ಹಾಕಂಗಿಲ್ಲ. ಹಾ. ಬಿಕಾಸ್ ನೀವು ಏನೇ ಮಾಡಿದ್ರು ಜನ ಹುಚ್ಚ ಥರ ಇದ್ದು ಮಾಡೇ ಮಾಡ್ತಾರೆ. ಸೊ ಆ ಜನಗಳಿಗೆ ಒಂಥರ ಹೆವಿ ಫೈನ್ ಹಾಕೋದು ನನ್ನ ಪ್ರಕಾರ ಹೆವಿ ಫೈನ್ ಹಾಕ್ಬೇಕು. ಓಕೆ. ಸೊ ದಟ್ ಈಸ್ ಮೈ ಗೋ ಟು ಇದು. ಐ ಮೀನ್ ಅಫ್ಕೋರ್ಸ್ ಇಟ್ ವಿಲ್ ಅಫೆಕ್ಟ್ ಲೈಕ್ ನೀವು ಅನ್ಬೋದು ಲೈಕ್ ಸ್ಮಾಲರ್ ಪೀಪಲ್ ಆ ಥರ ಎಲ್ಲ. ಬಟ್ ಎಷ್ಟೊಂದು ಕಡೆ ಇದೆ ಲೈಕ್ ಇವಾಗ ಕಾಜಿರಂಗ ಅಲ್ಲೆಲ್ಲ ಲೈಕ್ ಅಲ್ಲಿ ಸ್ಪೀಡ್ 20 ಮೇಲೆ ಹೋದ್ರೆ 2,500 4,000 Okay. 20 ಮೇಲೆ ಕೆಲವು ಏರಿಯಾದಲ್ಲಿ. ಸೊ ದೇ ಹ್ಯಾವ್ ದಿ ಸ್ಪೀಡ್ ಇದು. ಓಕೆ. ಸೊ ಆ ಥರ ಇಲ್ಲೂ ಆ ಥರ ಮಾಡ್ಬೋದು ಲೈಕ್ 20-40 ಆ ಥರ ಮೇಲೆ ಹೋದ್ರೆ ಫೈನ್ ಹಾಕಂಗೆ ಹೆವಿ ಫೈನ್ ಹಾಕ್ಬೇಕು. ಸೊ ಅದ್ರ ಅಂಡ್ 2-3 ಚಾನ್ಸ್ ಕೊಡ್ಬೇಕು ಲೈಕ್ ಇನ್ ಥರ್ಡ್ ಅಫೆಂಡರ್ ಅಂದ್ರೆ Okay. ಆ ಥರ. ಸೊ ಸಿಸ್ಟಮ್ಯಾಟಿಕ್ ವೇ ಆಫ್ ನೈಸ್ ನೈಸ್. ದಟ್ ಐ ಥಿಂಕ್ ವಿಲ್ ಬಿ ಎಫೆಕ್ಟಿವ್. ಸೊ ಲಯನ್ ಟೇಲ್ ಮಕಾಕ್ಸ್ ಅಂತ ನಾವೇನು ಕರಿತೀವಿ, ಸಿಂಹಬಾಲದ ಸಿಂಗಳಿಕ ಅಂತ. ಸೊ ಅದನ್ನು ನಾವು ಇವತ್ತು ಎಂಡೇಂಜರಸ್ ಸ್ಪೀಷಿಯಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಉಳಿಸ್ಕೊಳ್ಬೇಕಂದ್ರೆ ಯಾವ ರೀತಿಯಾಗಿ ನಾವು ಕಾಪಾಡ್ಕೊಳ್ಬೇಕು, ಮತ್ತು ಏನಕ್ಕೋಸ್ಕರ ಅಂದರೆ ಆ ಒಂದು ಒಂದು ಏನು ಒಂದು ಬ್ರೀಡ್ ಇವತ್ತು ನಾಶ ಆಗ್ತಾ ಹೋಗ್ತಾ ಇದೆ. ಒಂದು ಲಯನ್ ಟೈಲ್ ಮಕಾಕ್ ಬಂದು ದೇ ವೆರಿ ಶೈ. ಇಲ್ಲಿ Yeah. ಕರ್ನಾಟಕದಲ್ಲಿ ಸಿಗೋದು ಫಸ್ಟ್ ಶೈ. ಸೊ ನೀವು ನೋಡೋದು ತುಂಬ ಕಮ್ಮಿ. ಸೊ ದೇ ಅವಾಯ್ಡ್ ಹ್ಯೂಮನ್ ಆಸ್ ಮಚ್ ಆಸ್ ಪಾಸಿಬಲ್. ಇನ್ನೊಂದು ಎಂಡೇಂಜರ್ಡ್ ಏನಕ್ಕೆ ಅಂದರೆ ಅಫ್ಕೋರ್ಸ್ ದೇರ್ ಹ್ಯಾಬಿಟ್ಯಾಟ್ ಲಾಸ್ ಇಸ್ ದ ಮೇಜರ್ ಕನ್ಸರ್ನ್. ನೀವು ಅದಿರೋದೇ ನಮ್ಮ ಆ್ಯಕ್ಚುಲಿ ಇದು ಸಾಗರದಿಂದ ಮುಂದೆ ಹೋದಾಗ ಅದು ಗಲಿಕಾ ರಿಸರ್ವ್ ಇರೋದು. ಸೊ ಅಘನಾಶಿನಿ ಅಘನಾಶಿನಿ ಇದಕ್ಕಿರೋದು ಅದು. ಸೊ ನನ್ನ ಪ್ರಕಾರ ಹ್ಯಾಬಿಟ್ಯಾಟ್ ಲಾಸ್ ಒಂದು ಮೇಜರು. ಇನ್ನೊಂದು ದೇರ್ ಕ್ಯಾನೋಪಿ ಅದು ಯಾವಾಗಲೂ ಇರೋದೇ ಕ್ಯಾನೋಪಿಯಲ್ಲಿ, ನೆಲದ ಮೇಲೆ ಕಮ್ಮಿ ತುಂಬ ಬರೋದು. ಹೌದೌದು. ಸೊ ಇವಾಗ ಡೆವಲಪ್ಮೆಂಟ್ ಆದಾಗ, ರೋಡ್ಸ್ ಮಾಡಿದಾಗ, ಇಲ್ಲ ಒಂದು ಯಾವ್ದಾದ್ರು ಎಂಕ್ರೋಚ್ಮೆಂಟ್ ಆದಾಗ ಆ ಗ್ಯಾಪ್ ಅಂದರೆ ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ಟ್ರೀಸ್. ಸೊ ದೇ ವೋಂಟ್ ಬಿ ಏಬಲ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ಆ್ಯಂಡ್ ಅದ್ರದ್ದು ಇಫ್ ಐ ಆಮ್ ನಾಟ್ ರಾಂಗ್ ತುಂಬ ಅದ್ರದ್ದು ಒಂದು ಮರಿನೇನೋ ಏನೋ ತುಂಬ ಲೈಕ್ 2 ವರ್ಷಕ್ಕೆ ಒಂದು ಮರಿನೋ ಆ ಥರ ಏನೋ ಲೈಕ್ ರೀಪ್ರೊಡಕ್ಷನ್ ಇಸ್ ಬ್ರೀಡಿಂಗ್ ಇಸ್ ತುಂಬ ಲಿಮಿಟೆಡ್. ಸೊ ಅದೊಂದು ಕನ್ಸರ್ನ್ ಇದೆ ಅದ್ರದ್ದು. ಸೊ ಅದಕ್ಕೆ ನೀವು ಜಾಸ್ತಿ ನೋಡಲ್ಲ. ಬಟ್ ಐ ಬಿಲೀವ್ ನಾನು ಫಿಲ್ಮ್ ಮಾಡಿದ್ದೇನೆ ಇಲ್ಲಿ ಕರ್ನಾಟಕದಲ್ಲಿ, ಬಟ್ ದೇ ಆರ್ ನಾಟ್ that easily to be found and counted. So I don't know, to be frank, but ನನ್ನ ಪ್ರಕಾರ why they are very less ಅಂದ್ರೆ one is the habitat loss and one is their fragmented area. ಓಕೆ. ವೆರಿ ಫ್ರಾಗ್ಮೆಂಟೆಡ್. ಓಕೆ, ಒಂದರಿಂದ ಒಂದು ಜಾಗಕ್ಕೆ ಹೋಗೋಕ್ಕೆ ಈಸಿ ಇಲ್ಲ. ವೈಲ್ಡ್ ಲೈಫ್ ಬಗ್ಗೆ ತುಂಬ ಫಿಲಮ್ಗಳನ್ನು ಮಾಡಿದ್ದೀರಾ, ತುಂಬ ಅಂದರೆ ಕಾಡಲ್ಲಿ ತುಂಬ ನಿಮ್ಮ ಲೈಫನ್ನು ಸ್ಪೆಂಡ್ ಮಾಡಿದ್ದೀರಾ. ನಿಮಗೆ ತುಂಬ ಬೇಜಾರಾಗಿರುವಂಥ ಒಂದು ವಿಷಯ ಅಂದರೆ ನೀವು ನೋಡಿರುವಂಥ ಸಿಚುವೇಶನಲ್ಲಿ? ಸೊ ಬೇಜಾರಾಗಿರೋ ಸಿಚುವೇಶನ್ ಅಂದರೆ ಅಫ್ಕೋರ್ಸ್ ಇಟ್ಸ್ ಜನ ರಿಲೇಟೆಡೇನೆ. ಈ ಬಂಡೀಪುರದಲ್ಲಿ ಅಥವಾ ಐ ಥಿಂಕ್ ಬಂಡೀಪುರ ಅಂತ ಅಲ್ಲ, ಎಲ್ಲೇ ಹೋದ್ರೂ ಈ ಜಾತ್ರೆಗಳು, ಒಂದು ದೇವಸ್ಥಾನ ಇದ್ಬಿಡುತ್ತೆ ಹೆಂಗೋ, ಅಥವಾ ಹಳೆ ಕಾಲದ್ದು ಇವಾಗ ಮಾಡಿರ್ತಾರೆ, ಒಂದು ಮರನ ಏನೋ ದೊಡ್ಡದು ಮಾಡಿರ್ತಾರೆ. ಈ ದೇವಸ್ಥಾನಗಳು ಅಲ್ಲಿರೋದು ನನ್ನ ಪ್ರಕಾರ ಹ್ಯಾಸ್ ಬೀನ್ ಆ್ಯಕ್ಚುಲಿ ಮೆಸ್. ದೇವಸ್ಥಾನಗಳು ಹಳೆ ಕಾಲದಲ್ಲಿ ಅದನ್ನ ನಂಬ್ಕೊಂಡು ಒಂದು ಸ್ವಲ್ಪ ಜನ ಹೋಗ್ತಿದ್ರು. ಇವಾಗ ಏನಾಗಿದೆ, ಅದು ಸ್ವಾಮಿಗಳು ಎಲ್ಲ ಪೂಜಾರಿಗಳು ಎಲ್ಲ ಸೇರ್ಕೊಂಡು ಅದನ್ನ ಆದಷ್ಟು ಗ್ರ್ಯಾಂಡ್, ಇವಾಗ ಹೆಂಗೆ ಆಚೆ ಹೆಂಗೆ ಮಾಡ್ತಾರೋ ಅದನ್ನು ಅಲ್ಲೇ ಮಾಡ್ಬೇಕಂತ ಆ ಗ್ರ್ಯಾಂಡ್ನೆಸ್ಸಿಗೆ ಹೋಗ್ತಾರೆ. ಸೊ ಆ ಥರ ಜಾತ್ರೆಗಳು ಮಾಡಿದಾಗ ನಾನೊಂದು ಜಾತ್ರೆ ಆ್ಯಕ್ಚುಲಿ ಫಿಲ್ಮ್ ಮಾಡೋಕ್ಕೆ, ಡಾಕ್ಯುಮೆಂಟ್ ಮಾಡೋಕ್ಕೆ ಹೋಗಿದ್ದೆ. ಬಂಡೀಪುರಲ್ಲಿ ಒಂದು ಜಾತ್ರೆ, ಎಡಿಯಾಳ ಜಾತ್ರೆ ಅಂತ, ಎಡಿಯಾಳದಲ್ಲಿ ಜಾತ್ರೆ. ಅದು ಆಲ್ಮೋಸ್ಟ್ 1 ಲಕ್ಷ ಜನ 4 ಟೈಗರ್ ರಿಸರ್ವಿಗೆ ಬರ್ತಾರೆ. 4 ದಿನ ಇರ್ತಾರೆ, 4 to 5 days ಒಳಗಿರ್ತಾರೆ. ಓಕೆ. 1 ಲಕ್ಷ ಜನ ಬಂದು ಹೋಗಿರ್ತಾರೆ, ಬಟ್ ಒಂದು ಗ್ರೂಪ್ ಆಫ್ ಪೀಪಲ್ ಸ್ಟೇ ದೇರ್. ಸೊ ಅವಾಗ ಇಟ್ ವಾಸ್ ಫುಲ್ಲು ಅಲ್ಲಿ ಜಾತ್ರೆಯಲ್ಲಿ ಆ ನಾಯ್ಸ್ ಪೊಲ್ಯೂಷನ್, ಲೈಕ್ ಪಟಾಕಿ ಹೊಡಿಯೋದು, ನಾಯ್ಸ್ ಪೊಲ್ಯೂಷನ್. ಆಮೇಲೆ ಅಲ್ಲಿ ಇದೆಲ್ಲ ಇತ್ತು, ಶೋರೂಮ್ಗಳು, ಟ್ರ್ಯಾಕ್ಟರ್ ಶೋರೂಮ್ ಮಾಡಿಬಿಡ್ತಾರೆ.
ಬೈಕ್ ಶೋರೂಮ್ ಮಾಡ್ತಾರೆ, ಕಾರ್ ಶೋರೂಮ್ ಮಾಡ್ತಾರೆ, ಒಳಗೆ Okay, ಕಾಡೊಳಗೆ okay, ಇದೆಲ್ಲ. ಆ್ಯಂಡ್ ಜನ ಅಲ್ಲೇ ಇರೋದ್ರಿಂದ ಎಲ್ಲ ಗಲೀಜೆಲ್ಲ ಅಲ್ಲೇ, ಲೈಕ್ ಪ್ಲಾಸ್ಟಿಕ್ ಇರ್ಬೋದು, ಆಮೇಲೆ ವುಡ್ ಅಂದರೆ ಅಲ್ಲಿ ವುಡ್ ತೊಗೊಂಬಂದ್ಬಿಟ್ಟು ಕುಕಿಂಗ್ ಎಲ್ಲ ಅಲ್ಲೇ ಮಾಡೋದು ಜನಗಳಿಗೆಲ್ಲ. ಸೊ ಎಲ್ಲ ವುಡ್ಡಿಂದ ತೊಗೊಂಬರೋದು ಅದೆಲ್ಲ. ಸೊ ನನ್ನ ಪ್ರಕಾರ ಅದು ಸುಧಾರಿಸ್ಕೊಳಕ್ಕೆ ಒಂದು 2-3 ತಿಂಗಳು ಬೇಕು ನಾವು ಜಾತ್ರೆ ಆದಮೇಲೆ ಆ ಪಾರ್ಕ್. ಅಷ್ಟು ಆ ಶಾರ್ಟ್ ಟೈಮಲ್ಲಿ ಫುಲ್ ಡ್ಯಾಮೇಜ್ ಆಗುತ್ತೆ. ಗಾಡಿ ನಾಯ್ಸು, ಒಳಗೆ ಹೋಗೋಕ್ಕೆ ಗಾಡಿಗಳು ಹಾಂಕ್ ಮಾಡೋದು, ವೆರಿ ಡಿಸ್ಟರ್ಬಿಂಗ್. ಸೊ ನನಗೆ ಈ ಥರ ಜಾತ್ರೆಗಳು ಇದು ಇಲ್ಲಂತ ಅಲ್ಲ, ಎಲ್ಲ ಕಡೆ ಇದೆ. ರಾಜಸ್ಥಾನಲ್ಲಿದೆ, ಮಧ್ಯಪ್ರದೇಶಲ್ಲಿದೆ. ಯಾವುದೇ ಪಾರ್ಕ್ ಹೋದ್ರೂ ಅಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಜಾತ್ರೆ ನಡೆಯುತ್ತೆ. ಸೊ ನನ್ನ ಪ್ರಕಾರ ಇದೆಲ್ಲ ಇದಾದಾಗ ನನಗೆ ತುಂಬ ಡಿಸ್ಟರ್ಬ್ ಆಗ್ತದೆ. ವೆನೆವರ್ ಐ ಸಿ ದಿಸ್ ಇದು. ಆ್ಯಂಡ್ ಆಲ್ಸೋ ಲೈಕ್ ದಟ್ ಈಸ್ ಸಮಥಿಂಗ್, ಐ ಮೀನ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಸೀರಿಯಸ್ಲಿ. ಆ ದೇವಸ್ಥಾನ ಶಿಫ್ಟ್ ಮಾಡೋದು ಏನೋ ಒಂದು ಮಾಡಬೇಕು. ಒಂದು ಲ್ಯಾಂಡ್ ಅಂತ ಕೊಟ್ಬಿಟ್ಟು ಅದಕ್ಕೆ ದೇವಸ್ಥಾನ ಶಿಫ್ಟ್ ಮಾಡಿದ್ರೆ ಇಲ್ಲಿ ಎಷ್ಟಾದ್ರೂ ಗ್ರ್ಯಾಂಡಾಗಿ ಮಾಡಲಿ. ಬಟ್ ಅಲ್ಲಿ ಒಳಗೆ ಮಾಡೋದು ನನಗೆ ಐ ಫೀಲ್ ಇಟ್ಸ್ ನಾಟ್ ನೈಸ್. ನೀವು ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳದ್ದು ಕೂಡ ಫಿಲ್ಮಿಂಗ್ ಮಾಡಿದ್ದೀರಾ ಸರ್. ಸೊ ನಿಮ್ಮ ಫೇವ್ರೆಟ್ ಅನಿಮಲ್ ಅಂತ ಬಂದರೆ ನೀವು ಯಾವುದನ್ನು ತುಂಬ ಅಂದರೆ ಇಂಟ್ರೆಸ್ಟಿಂಗು ಅಥವಾ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಅಂತ ನೀವು ಯಾವುದನ್ನು ಚೂಸ್ ಮಾಡ್ತೀರಾ? ನನಗೆ ವುಲ್ಫ್ಸ್ ತುಂಬ ಇಷ್ಟ. ವುಲ್ಫ್ಸ್ ಎಷ್ಟೊಂದು ಜನ ತೋಳ ನಮ್ಮ ಕರ್ನಾಟಕದಲ್ಲಿದೆ ಅಂತಲೇ ಗೊತ್ತಿಲ್ಲ. ಬಟ್ ತೋಳ ನನಗೆ ಅದೊಂಥರ ತುಂಬ ಸರ್ವೈವಿಂಗ್ ಸ್ಪೀಶೀಸ್. ಅಂದರೆ ತುಂಬ ಜಗಳ, ಎಲ್ಲರ ಜೊತೆನೂ ಕಾನ್ಫ್ಲಿಕ್ಟ್ ಇಟ್ಕೊಂಡು ಸರ್ವೈವ್ ಆಗ್ತಿರೋ ಸ್ಪೀಶೀಸ್. ಅಂದರೆ ಫಿಸಿಕಲಿನೂ ಸ್ಟ್ರಾಂಗ್ ಅಲ್ಲ. ಫಿಸಿಕಲಿನೂ ಸ್ಟ್ರಾಂಗ್ ಅಲ್ಲ. ಪ್ಲಸ್ ಅದ್ರದ್ದು ವೇ ಆಫ್ ಲೈಫ್ ಹಾರ್ಡ್ಶಿಪ್ಸ್ ಯಾವ ಅನಿಮಲ್ ಫೇಸ್ ಮಾಡಲ್ಲ. ತೋಳ ಫೇಸ್ ಮಾಡೋ ನಮ್ಮ ಇದರಲ್ಲಿ ತೋಳ, ಹೈನಾ ಅದೆರಡು ನಾರ್ತ್ ಕರ್ನಾಟಕದಲ್ಲೇ ಸಿಗೋದು. ಸೊ ಐ ಸ್ಪೆಂಡ್ ಸಮ್ ಟೈಮ್ ತೋಳದ ಜೊತೆ ಎಲ್ಲ. ಅದ್ರ ಜೊತೆ 2 ಅವರ್ ಲೈಕ್ ಐ ಸೀನ್ ಒಂದು ತೋಳ 2 ಅವರ್ ಫುಲ್ ಹಂಗೆ ಅಂದರೆ ಓಡ್ಕೊಂಡು ಹೋಗಿದೆ. ದೇ ಹ್ಯಾವ್ ಅಮೇಝಿಂಗ್ ಸ್ಟ್ಯಾಮಿನಾ. ಅಮೇಝಿಂಗ್ ಸ್ಟ್ಯಾಮಿನಾ, ಇಂಟೆಲಿಜೆನ್ಸ್, ಆ್ಯಂಡ್ ದೇ ಆರ್ ಕ್ವೈಟ್ ಯುನೀಕ್ ಸ್ಪೀಶೀಸ್. ಲೈಕ್ ನನಗೆ ಅದ್ರ ಜೊತೆ ಐ ಲೈಕ್ ಟು ಸ್ಪೆಂಡ್ ಟೈಮ್. ಅಫ್ಕೋರ್ಸ್ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಟೈಗರ್ಸ್ ಎಲ್ಲ. ಬಟ್ ಟೈಗರ್ಸ್ ತುಂಬ ಮಲಗ್ತವೆ ಅದು ಇಡೀ ದಿನ. ಬಟ್ ತೋಳ ಇಸ್ ಸಮಥಿಂಗ್ ವಿಚ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್. ಆಕ್ಟಿವ್ ಅಂತ ಅದು ಮಲಗುತ್ತೆ, ಬಟ್ ಸಮಥಿಂಗ್ ಯುನೀಕ್ ಅಬೌಟ್ ಇಟ್ ವಿಚ್ ಐ ಲೈಕ್ ಇಟ್. ಆ್ಯಕ್ಚುಲಿ ಐ ವಾಸ್ ಸಪೋಸ್ ಟು ಡೂ ಫಾರ್ ವೈಲ್ಡ್ ಕರ್ನಾಟಕ ಆನ್ ವುಲ್ಫ್ಸ್. ಬಟ್ ಅದು ಕಷ್ಟ ಸಿಗೋದು. ಯು ನೀಡ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ದ ಫೀಲ್ಡ್. ಬಟ್ ದೇ ವರಂಟ್ ರೆಡಿ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಟೈಮ್ ಇನ್ ದ ಫೀಲ್ಡ್. ಸೊ ಅದಕ್ಕೆ ಅದ್ರ ಮೇಲೆ ಮಾಡಲಿಲ್ಲ. ಬೇರೆ ದೇಶಗಳನ್ನು ಕೂಡ ಸುತ್ತಿದ್ದೀರಾ, ಇಡೀ ಇಂಡಿಯಾನ ಸುತ್ತಿದ್ದೀರಾ. ಕರ್ನಾಟಕ ಅಂತ ಬಂದಾಗ ನಿಮಗೆ ಇಷ್ಟ ಆಗುವಂಥ ಸಬ್ಜೆಕ್ಟ್ ಅಂದರೆ ಈ ವೈಲ್ಡ್ ಲೈಫಿಗೆ ಅಂದರೆ ವೈಲ್ಡ್ ಲೈಫ್ ಕಡೆಯಿಂದನೇ ನೋಡೋದಾದ್ರೆ, ಆ ಒಂದು ವಿವಿಯಿಂದ ನೋಡೋದಾದ್ರೆ ಕರ್ನಾಟಕ ಯಾವುದ್ರಲ್ಲಿ ಸ್ಪೆಷಲ್ ಅಂತ ಅನಿಸುತ್ತೆ ನಿಮಗೆ? ನನ್ನ ಪ್ರಕಾರ ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಸ್ಪೆಷಲ್ ವೈಲ್ಡ್ ಲೈಫ್ ಪ್ರೊಟೆಕ್ಷನಲ್ಲಿ. ಬಿಕಾಸ್ ಬೇರೆ ಸ್ಟೇಟ್ಸ್ಗೂ ಲೈಕ್ ಅಫ್ಕೋರ್ಸ್ ಹೋಗ್ತೀವಲ್ಲ, ಇಲ್ಲಿ ನಾವು ಕೊಡ್ತಿರೋ ರೆಸ್ಪೆಕ್ಟ್ ಫಾರ್ ಅನಿಮಲ್ಸ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್, ಇಟ್ಸ್ ಬ್ಯೂಟಿಫುಲ್. ಲೈಕ್ ವೆರಿ ನೈಸ್. ನಮ್ಮದು ಟೂರಿಸಮು ಅಷ್ಟೊಂದಿಲ್ಲ ಫಾರ್ ವೈಲ್ಡ್ ಲೈಫ್ ರಿಲೇಟೆಡ್. ವಿ ಆರ್ ನಾಟ್ ಮೇಕಿಂಗ್ ಇಟ್ ವೆರಿ ವೆರಿ ಕಮರ್ಷಿಯಲ್. ಆ್ಯಂಡ್ ಎಲ್ಲ ಲೈಕ್ ಡಿಸಿಪ್ಲಿನ್ಡಾಗೆ ಎಲ್ಲ ನಡೆಯುತ್ತೆ. ದೇ ಹ್ಯಾವ್ ಲಾಟ್ ಆಫ್ ಏನಂತಾರೆ, ಡಿಪಾರ್ಟ್ಮೆಂಟಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಗೌರ್ಮೆಂಟ್ ಡಸಂಟ್ ಸಪೋರ್ಟ್. ಲೈಕ್ ನನಗೆ ಗೊತ್ತಿರೋ ಪ್ರಕಾರ ಲೈಕ್ ಸ್ಟಾಫಿಂದ ಎಲ್ಲ ಕೇಳಿದ್ರೆ ದೇ ಆರ್ ಹಾರ್ಡ್ಲಿ ಪೇಯ್ಡ್. ಎಷ್ಟೊಂದು ಮಂತ್ಸ್ ಅವ್ರಿಗೆ ಪೇಮೆಂಟ್ ಬಂದಿರಲ್ಲ ಗ್ರೌಂಡ್ ಸ್ಟಾಫಿಗೆಲ್ಲ. ಆ್ಯಂಡ್ ಆಲ್ಸೋ ಲೈಕ್ ದೇ ಕಂಪೇರ್ ದಮ್ಸೆಲ್ಸ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆ ಥರ ಎಲ್ಲ. The kind of powers the police department has, the forest department doesn't have that kind of powers. It will be nice if the government gives that kind of power to forest department. Of course, they have to fight with a lot of government officials, local people. ಎಲ್ಲ ನಿಮ್ಮ ಆನೆ ನಿಮ್ಮ ಇದಂತಾರೆ, ಅವರೇ ಸಾಕ್ತಿರಂಗೆ ಹೇಳ್ತಾರೆ. ಇಟ್ಸ್ ನಾಟ್ ದಟ್ ಇಟ್ಸ್ ಇನ್ ದೇರ್ ಹ್ಯಾಂಡ್ಸ್.
ಅವ್ರಿಗೆ ಅಂದರೆ ಇಟ್ಸ್ ನಾಟ್ ಅ ಈಸಿ ಜಾಬ್. ಇಟ್ಸ್ ನಾಟ್ ಅ ಈಸಿ ಜಾಬ್ ಆ್ಯಂಡ್ ಐ ಫೀಲ್ ವೈಲ್ಡ್ ಲೈಫಲ್ಲಿ ನನಗೆ ಕರ್ನಾಟಕದ ಬಗ್ಗೆ ಅಂದರೆ ಐ ಫೀಲ್ ಪ್ರೌಡ್ ಅಬೌಟ್ ಆರ್ ಡಿಪಾರ್ಟ್ಮೆಂಟ್. ಸೊ ಈಗ ಟೆಕ್ನಿಕಲಿ ಕ್ವೆಶನ್ ಕೇಳೋದಾದರೆ ಸರ್, ನೀವು ಒಬ್ಬ ಸಿನಿಮಾಟೋಗ್ರಾಫರ್. ಸೊ ನಾವೊಂದು ವೈಲ್ಡ್ ಲೈಫ್ದು ಸಿನಿಮಾಟೋಗ್ರಫಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಲೈಟಿಂಗ್ನಲ್ಲೂ ಕೂಡ ತುಂಬ ಚೇಂಜಸ್ ಆಗ್ತಾ ಇರ್ತದೆ. ಸಮ್ಟೈಮ್ಸ್ ನಾವು ಕ್ಯಾಮ್ರಾ ಹಿಡ್ಕೊಂಡು ಅಲ್ಲೇ ಇರ್ತೀವಿ, ಸಮ್ಟೈಮ್ಸ್ ನಾವು ರಿಮೋಟ್ ಥ್ರೂ ನಾವು ಅದನ್ನ ಶಾರ್ಟ್ಸನ್ನು ತೆಗಿತೀವಿ. ಸೊ ಈ ಲೈಟ್ ಬ್ಯಾಲೆನ್ಸ್ಗಳನ್ನೆಲ್ಲ ಹೇಗೆ ಮಾಡ್ಕೊಳ್ತೀರ ಅಂದರೆ ಆ ಸಿಚುವೇಶನ್ಗೆ ಶಟರ್ ಆಗಿರ್ಬೋದು, ಅಪಾರ್ಚರ್ ಆಗಿರ್ಬೋದು, IS ಆಗಿರ್ಬೋದು, ಈ ಸೆಟ್ಟಿಂಗ್ಸ್ಗಳನ್ನೆಲ್ಲ ಯಾವ ರೀತಿ ನೀವು ಮಾಡ್ಕೊಳ್ತೀರಾ? ಇದರಲ್ಲಿ ಕ್ವೈಟ್ ಟ್ರಿಕಿ ಸಿನಿಮಾಟೋಗ್ರಫಿ ಔಟ್ಸೈಡ್ ಲೈಟಿಂಗ್. ವಿ ಆರ್ ಆಲ್ ಡಿಪೆಂಡೆಂಟ್ ಆನ್ the sun itself. Yeah. There's no other lighting, external source of lighting. External source of lighting ille iralla. It's just that we'll try to position ourselves where the light on the subject is falling better. So that's the only way we try to film. Amale and we change the shutter angle. I would say more than shutter angle, we change the frame rate. ಅಂದರೆ ಇಫ್ ದೇರ್ಸ್ ಏನೋ ಆ್ಯಕ್ಷನ್ ಆಗ್ತಿರ್ಬೇಕಾದ್ರೆ ವಿ ಮೇಕ್ ಇಟ್ ಹೈ ಸ್ಪೀಡ್ ಸೊ ದಟ್ ವಿ ಗೆಟ್ ಸ್ಲೋ ಮೋಷನ್. ಲೈಕ್ ಹಂಟಿಂಗ್ ಆಗ್ತಿದೆ ಇಲ್ಲ ಚೇಸ್ ಆಗ್ತಿದೆ ಆ ಥರ ಇದ್ದಾಗ ಸ್ಲೋ ಮೋಷನ್ ಒಂದು ಸ್ವಲ್ಪ ಫ್ರೇಮ್ ರೇಟ್ ಚೇಂಜ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಅಗೇನ್ ಆನ್ ದ ಯಾವ ಪ್ರೊಡಕ್ಷನಿಗೆ ಮಾಡ್ತಿದ್ದೀವಿ ಅಂತ. ಓಕೆ ಓಕೆ. ಸೊ ಅದ್ರ ಪ್ರಕಾರ ವಿ ಅಡ್ಜಸ್ಟ್ ದ ಫ್ರೇಮ್ ರೇಟ್. ಸೊ ಆ್ಯಕ್ಚುಲಿ ಫ್ರೇಮ್ ರೇಟ್ ಯಾವ ಲೆವೆಲಿಗೆ ಅಡ್ಜಸ್ಟ್ ಮಾಡ್ತೀವಿ ಅಂದರೆ, ಒಂದು ಗಂಡು ಹುಲಿಗೆ ನಡ್ಕೊಂಬರ್ತಿದ್ರೆ ಒಂದು ಹೆಣ್ಣು ಹುಲಿ ನಡ್ಕೊಂಬರ್ತಿದ್ರೆ ಫ್ರೇಮ್ ರೇಟ್ ಚೇಂಜ್ ಮಾಡ್ತೀವಿ. ಬಿಕಾಸ್ ದ ಬಿಲ್ಡ್ ಟು ಶೋ ದ ಸ್ಕೇಲ್ ಆ್ಯಂಡ್ ಇದು ಆಫ್ ದ ಅನಿಮಲ್, ವಿ ಕೀಪ್ ಚೇಂಜಿಂಗ್ ದ ಫ್ರೇಮ್ ರೇಟ್ ಫಾರ್ ಫೀಮೇಲ್ ಟೈಗರ್ಗೂ ಮೇಲ್ ಟೈಗರ್ಗೂ. ಅದು ಆ ಡಿಫ್ರೆನ್ಸ್ ತನಕ ಹೋಗ್ತೀವಿ. ವಿತ್ ಆಲ್ ದೀಸ್ ಬ್ರಾಡ್ಕಾಸ್ಟ್, when I'm working with these broadcasters, that is the level of frame rate we change. ಇಲ್ಲಿ ನಾವು ನಮಗೆ ಫಿಲ್ಮ್ ಮಾಡ್ತಿರುವಾಗ ಅಷ್ಟು ಲೆವೆಲ್ಗೆ ಹೋಗಲ್ಲ. ಓಕೆ ಓಕೆ. ಬಟ್ ಅದು ಕೂಡ ಅಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅಂತ ವಾಕಿಂಗ್ ಒಂದೊಂದಕ್ಕೂ ಚೇಂಜ್ ಆಗುತ್ತೆ. ಸ್ಪೀಡ್ ಒಂದೊಂದು ಬೇರೆ ಬೇರೆ ಅಲ್ಲ. ಹೌದು. ಒಂದು ಹುಲಿ ನಡೆಯೋ ಸ್ಪೀಡ್ ಬೇರೆ, ಒಂದು ನಾಯಿ ನಡೆಯೋ ಸ್ಪೀಡ್ ಬೇರೆ, ಒಂದು ಆನೆ ನಡೆಯೋ ಸ್ಪೀಡ್ ಬೇರೆ. ಸೊ ಒಂದೊಂದು ಅನಿಮಲ್ ತೊಗೊಂಡಾಗ್ಲೂ ವಿ ಚೇಂಜ್ ದ ಫ್ರೇಮ್ ರೇಟ್. ಇವಾಗ ನಾವು ಮಾತಾಡ್ತಿರೋ ಇಂಟರ್ವ್ಯೂ ವಿಲ್ ಬಿ ಡೂಯಿಂಗ್ ಅಟ್ 25 FPS ಬಿಕಾಸ್ ದಟ್ ಈಸ್ ವಾಟ್ ದ ನ್ಯಾಚುರಲ್ ಇಸ್. ಸೊ ಇದು ನಮ್ಮ ಹ್ಯೂಮನ್ ನೋಡೋ ಇದು. ಬಟ್ ಒಂದೊಂದು ಸಬ್ಜೆಕ್ಟ್ಗೂ ನಾವು ಫಿಲ್ಮ್ ಮಾಡುವಾಗ ಇವಾಗ ಒಂದು ಆನೆ ನಡ್ಕೊಂಬಂದ್ರೆ ಯಾವ ಫ್ರೇಮ್ ರೇಟು, ಒಂದು ಹುಲಿ ನಡ್ಕೊಂಬಂದ್ರೆ ಯಾವ ಫ್ರೇಮ್ ರೇಟು. ಸೊ ಇಟ್ ಚೇಂಜಸ್. ಬರ್ಡ್ಸಿಗೆ ಚೇಂಜ್ ಆಗುತ್ತೆ. ಓಕೆ. ಮ್ಯಾಕ್ರೋ ಸಬ್ಜೆಕ್ಟ್ಸ್ಗೆ ಇನ್ನೂ ಬೇರೆ ಥರ ಇದಾಗುತ್ತೆ. ಸೊ ಸೊ ಇವಾಗ ಆಗುಂಬೆಲ್ಲೂ ಕೂಡ ಅಷ್ಟೇ, ಲಾಸ್ಟ್ 2 years ಬ್ಯಾಕ್ ಇವಾಗ ಯಾರು ಟೂರಿಸ್ಟ್ ಅವರು ಯೂಶ್ವಲಿ ಟೂರಿಸ್ಟ್ಗಳು ಎಲ್ಲಿಗಾದ್ರೂ ಹೋಗುವಾಗ ರೋಡ್ ಸೈಡಲ್ಲೆಲ್ಲ ಈ ಮಂಕಿಗಳು ಸಿಕ್ತು ಅಂತ ಹೇಳ್ತಾರೆ, ಅದಕ್ಕೆ ಫುಡ್ಡನ್ನು ಫೀಡ್ ಮಾಡ್ತಾರೆ. ಸೊ ಇವಾಗ ಅದಕ್ಕೆ ಫೈನ್ ಕೂಡ ಹಾಕ್ತಾ ಇದ್ದಾರೆ. ಸೊ ಅಂದರೆ ಅದರ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಅದು ಕಾಡಲ್ಲಿ ಹೋಗಿ ಅದಕ್ಕೆ ಬೇಕಾದ ಫುಡ್ಡನ್ನು ಅದೇ ಏನು ಆಯ್ದುಕೊಂಡು ತಿನ್ನಬೇಕು. ಬಟ್ ಈ ಫೀಡಿಂಗಿಂದ ಅದರ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತದೆ, ಮತ್ತು ಆಕ್ಸಿಡೆಂಟ್ಸ್ನ ಒಂದು ಏನು ರೇಟ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಅದನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ರು. ಮತ್ತು ಫುಡ್ಡನ್ನು ಫೀಡ್ ಮಾಡಿದ್ರೆ ಫೈನ್ ಕೂಡ ಕಟ್ಟಬೇಕು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಅದು ಏನಾಗುತ್ತೆ, ನಮಗೆ ಆ್ಯಸ್ ವಿ ಆರ್ ಟ್ರಾವೆಲಿಂಗ್ ಅಲ್ಲ, ನಾವು ಈ ಪ್ರಾಣಿಗಳು ನೋಡಿದಾಗ ಅವಕ್ಕೇನು ಇಲ್ಲ ಅಂತ ಜನಗಳು ಇಮಿಡಿಯೇಟ್ ಫೀಲಿಂಗ್, ಅವಕ್ಕೇನು ಇಲ್ಲ, ಊಟ ಇಲ್ಲ, ನಾವು ನೋಡಿದ್ರೆ ಇಷ್ಟೊಂದು ಬಾಳೆಹಣ್ಣು ಇಟ್ಕೊಂಡಿದ್ದೀವಿ ಕಾರಲ್ಲಿ, ಪಾಪ ಕೊಡೋಣ ಅಂತ. ಅವ್ರ ಇಂಟೆನ್ಷನ್ ಇಸ್ ವೆರಿ ಗುಡ್. ಪಾಪ ಕೊಡೋಣ ಅಂತ ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ರಿಯಲಿಸ್ಟಿಕ್ಲಿ ಅವ್ರು ಡೈಲಿ ಕೊಡಲ್ಲ, ಒಂದಿನ ಕೊಟ್ಟು ಹೋಗ್ಬಿಡ್ತಾರೆ. ಸೊ ಅದು ಎಲ್ಲಾರ್ಗೂ ಎಲ್ಲ ದಿನನೂ ಅದಕ್ಕೆ ಬೇಕಾಗತ್ತೆ ಅನ್ಸುತ್ತೆ. ಒಂದ್ಸಲಿ ಬಾಳೆಹಣ್ಣು ತಿಂದು ಕಾಡಲ್ಲಿ ಅಷ್ಟು ಟೇಸ್ಟಿ ಇರೋದು ಸಿಕ್ಕಿರಲ್ಲ, ಇಲ್ಲಿ ಬಂದ್ರೆ ಫುಡ್ ಸಿಗುತ್ತೆ ಅಂತ. ಸೊ ಅದಕ್ಕೆ ಅದು ಎಲ್ಲಾ ಕಾರ್ಗೂ ಕಾಯ್ತಿರುತ್ತೆ. ಲೈಕ್ ಏನೋ ಒಂದು ಚಿಪ್ಸ್ ಪ್ಯಾಕೆಟ್ ತಿನ್ನೋದು ಕಲ್ತ್ಬಿಟ್ಟಿದೆ, ಜ್ಯೂಸ್ ಕುಡಿಯೋದು ಕಲ್ತಿದೆ. ಸೊ ಏನೋ ಒಂದು ಟೇಸ್ಟಿಯಾಗಿ ಸಿಗುತ್ತಲ್ಲ ಕಾರ್ ಅವ್ರದಿಂದ ಅಂತ, ಆ ಥರ ಬಿಹೇವಿಯರೇ ಚೇಂಜ್ ಆಗಿಬಿಟ್ಟಿದೆ ಇವಾಗ. ಸೊ ಅದಕ್ಕೇ ಫೀಡಿಂಗ್ ಎಲ್ಲರೂ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಇಟ್ಸ್ ನಾಟ್ ಇವನ್ ಲೈಕ್ ಸ್ಟಾಪ್ ಮಾಡಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೊಡ್ತಿರತ್ತೆ, ಏನಾದ್ರು ಸುಮ್ಮನೆ ಪಾಪ ಅಂತ ಕೊಟ್ಟು ಎಷ್ಟು ಹೋಗ್ತಿರ್ತಾರೆ. ಸೊ ಅದನ್ನು ಸ್ಟಾಪ್ ಮಾಡೋದು ಹೆಂಗೆ,
ಇಟ್ಸ್ ಓನ್ಲಿ ಥ್ರೂ ಅವೇರ್ನೆಸ್. ಅವರಿಗೆ ರೀಚ್ ಆಗೋದು ಹೆಂಗೆ, ಇಟ್ಸ್ ಲೈಕ್ ಆಲ್ ದೀಸ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಂಡ್ ಐ ಮೀನ್ ಇಟ್ಸ್ ಅ ಬಿಗ್ ಚಾಲೆಂಜ್. ಐ ಡೋಂಟ್ ನೋ ಹೌ ಇಟ್ ಕುಡ್ ಬಿ ಡನ್, ಬಟ್ ಹೆಂಗೆ ಮಾಡ್ಬೋದು ಅನ್ನೋದು ಆ್ಯಕ್ಚುಲಿ ಕಷ್ಟ ಯೋಚನೆ ಮಾಡಬೇಕು. ಮಾಡಬೇಕು. ಲೈಕ್ ಹೆಂಗೆ ಜನಗಳಿಗೆ, ಸೋ ಮೆನಿ ಪೀಪಲ್ ಟ್ರಾವೆಲ್ ಆನ್ ದಟ್ ರೋಡ್, ಹೆಂಗೆ ನೀವು ಹೇಳ್ದಂಗೆ ಫೀಡಿಂಗ್ ಫೈನೇ ಹಾಕಬೇಕು. ಫೈನ್ ವರ್ಕ್ಸ್ ಇನ್ ಇಂಡಿಯಾ, ಸೊ ಯಾ ಫೈನೇ ಹಾಕಬೇಕು. ಸೊ ಯೂಶ್ವಲಿ ಇವಾಗ ಒಂದು ಕಾಡನ್ನು ಅಥವಾ ಕಾಡಿನ ಜೀವಿಗಳನ್ನ ರಕ್ಷಣೆ ಮಾಡಬೇಕು ಅಂತಂದರೆ ನಾವು ಒಂದು ಫಾರೆಸ್ಟ್ ಆಫೀಸರ್ ಆಗಿರಬೇಕು ಅಥವಾ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರಬೇಕು ಅಥವಾ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ ಯೋಚನೆ ಮಾಡೋದು ಜಾಸ್ತಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಂದು ಕಾಡನ್ನು ಅಥವಾ ಆ ಒಂದು ಪರಿಸರವನ್ನು ರಕ್ಷಣೆ ಮಾಡಬೇಕಾದ್ರೆ ಯಾವ ರೀತಿ ಎಲ್ಲ ರಕ್ಷಣೆಯನ್ನು ಮಾಡ್ಬೋದು? ಸೊ ಅದು ಇಂಡಿವಿಜುವಲಿ ಒಬ್ರೊಬ್ರು ಒಂದೊಂದು ಥರ ಅವ್ರವ್ರ ಫೀಲ್ಡಿಂದನೇ ಸಪೋರ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಜರ್ನಲಿಸಮಲ್ಲಿ ನೀವೇ ಯು ಕ್ಯಾನ್ ಟೇಕ್ ಟಾಪಿಕ್ಸ್ ಆಫ್ ಲೈಕ್ ಕಾನ್ಫ್ಲಿಕ್ಟ್ಸ್ ಇನ್ ಕುದುರೆಮುಖ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ಲೈನ್ ಲೈಟ್, ಆರ್ ಯು ಕ್ಯಾನ್ ಟೇಕ್ ಟಾಪಿಕ್ಸ್ ಆಫ್ ಕಳಸದಲ್ಲಿ ಲೆಪರ್ಡ್ ಕಾನ್ಫ್ಲಿಕ್ಟ್ ಇರ್ಬೋದು. ಸೊ ಯು ಹ್ಯಾವ್ ಟು ಲೈಕ್ ಇನ್ ಯುವರ್ ಓನ್ ಫೀಲ್ಡ್ ಇನ್ ಸಮ್ ವೇ ಯು ಹ್ಯಾವ್ ಟು ಮೇಕ್ ಅನ್ ಇಂಪ್ಯಾಕ್ಟ್. ಇವಾಗ ಡಾಕ್ಟರ್ ಆಗಿ ಹೌ ಕ್ಯಾನ್ ಐ ಮೇಕ್ ಅನ್ ಇಂಪ್ಯಾಕ್ಟ್ ಅಂದರೆ ಆಸ್ ಅ ಡಾಕ್ಟರ್ ಯು ಕ್ಯಾನ್ ಸಪೋರ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿತ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್. ಸೊ ಈಚ್ ಒನ್ ಇನ್ ದರ್ ಓನ್ ವೇಸ್ ಅವ್ರವ್ರ ಸ್ಟ್ರೆಂತ್ ಪ್ರಕಾರ ಯು ಕ್ಯಾನ್ ಗೋ ಆ್ಯಂಡ್ ಹೆಲ್ಪ್. ಇಟ್ ನೀಡ್ ನಾಟ್ ಬಿ ಇನ್ ದಟ್ ಫೀಲ್ಡ್ ಓನ್ಲಿ. ಸೊ ಅದು because I mean there is various kind of supports is required. ಎಷ್ಟೊಂದು ನಮ್ಮದು ಫಾರೆಸ್ಟ್ ವಿಕ್ಟ್ರೀಸ್ ಆಗಿರೋದಂದರೆ ಕೇಸ್ ವಿಕ್ಟ್ರೀಸ್ ಆಗಿರೋದು ಬಿಕಾಸ್ ಆಫ್ ಸ್ವಾಮೀಜಿಗಳು. ಸ್ವಾಮೀಜಿಯವರು ಒಂದು ಮಾತು ಹೇಳಿದಕ್ಕೆ ಜನ ಒಪ್ಕೊಂಡಿರ್ತಾರೆ. ಅವರೊಂದು ಮಾತು, ಇವಾಗ ಒಂದು ಮಾತು ಈ ಥರ ದೇವಸ್ಥಾನ ನಾವು ಆಚೆ ತಂದುಬಿಡೋಣ, ತೊಂದರೆ ಇಲ್ಲ, ದೇವಸ್ಥಾನ ನಾವು ಆಚೆ ತಂದ್ಬಿಡೋಣ, ಇಲ್ಲೇ ಅಧೂರಿಯಾಗಿ ಮಾಡೋಣ, ಒಂದು ಸ್ವಾಮೀಜಿನೇ ಸಾಕು ಆ ಇಂಪ್ಯಾಕ್ಟ್ ಮಾಡೋಕ್ಕೆ. ದೊಡ್ಡ ಚೇಂಜಸ್ ಅದೇ ಚೇಂಜ್ ಆಗುತ್ತೆ. ಸೊ ಆ ಥರ ಎಷ್ಟೊಂದು ಆಗಿದೆ. ಸೊ ಇಂಡಿವಿಜುವಲ್ ಆಗಿ ಒಂದೊಂದು ಥರದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಆಮೇಲೆ ಇನ್ನೊಂದು, ಏನಕ್ಕೆ ವೈಲ್ಡ್ ಲೈಫ್ ಬೇಕು ಅಂತ ಕೇಳಿದ್ರೆ, ಏನಕ್ಕೆ ಬೇಕು ನಮಗೆ ಕಾಡು? ದಟ್ ಈಸ್ ದ ಬೇಸಿಕ್ ಕ್ವಶನ್. ಏನಕ್ಕೆ ಬೇಕು ಕಾಡು? ಅದನ್ನು ನಾಡ್ ಮಾಡ್ಬಿಡೋಣ. ಒಂದು ಆ್ಯಕ್ಚುಲಿ ಇವಾಗ ಒಂದು ಯಾರಾದರೂ ಒಬ್ರು ಒಂದ್ಸಲಿ ಕಾಡಿಗೆ ಹೋಗಿ ಬಂದ್ರೇ ಅವ್ರದ್ದು ಹೋಲ್ ಮೂಡ್ ಚೇಂಜ್ ಆಗ್ಬಿಡುತ್ತೆ. ಅಂದರೆ ದೇ ವಿಲ್ ಬಿಕಮ್ ಮೋರ್ ಪೀಸ್ಫುಲ್. ಅದು ಒಂಥರ ರಿಫ್ರೆಶ್ ಆಗುತ್ತೆ, ಒಂಥರ ದೇವಸ್ಥಾನ ಇದ್ದಂಗೆ ನನಗೆ. ಸೊ ಕಾಡು ವೇರಿಯಸ್ ಟೈಪ್ಸಲ್ಲಿ ಹೆಲ್ಪ್ ಆಗುತ್ತೆ. ಫಾರ್ ಮಳೆ ಇರ್ಬೋದು, ಆಮೇಲೆ ಪೊಲ್ಯೂಷನ್ ಇರ್ಬೋದು. ದೇ ಸೋ ಮಚ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆ್ಯಂಡ್ ಆಕ್ಸಿಜನ್ ಇಸ್ ಪ್ರೊವೈಡೆಡ್, ಆ್ಯಂಡ್ ನಮ್ಮ ಕ್ಲೈಮೇಟ್ ಕಂಟ್ರೋಲ್ ಇರ್ಬೋದು. ಸೊ ಇಟ್ ಪ್ಲೇಸ್ ವೇರಿಯಸ್ ರೋಲ್ಸ್ ಆ್ಯಂಡ್ ಇಟ್ ಶುಡ್ ಬಿ ರೆಸ್ಪೆಕ್ಟೆಡ್ ಬೈ ನಾಟ್ ಇಂಟರ್ವೀನಿಂಗ್. ಅಂದರೆ ಅವ್ರದ್ದು ಏನು, ವಿ ಶುಡಂಟ್ ಗೋ ಇನ್ ಬಿಟ್ವೀನ್ ಎನಿ ಆಫ್ ದರ್ ಲೈಫ್. ದೇ ಹ್ಯಾವ್ ಟು ಮೇಂಟೈನ್ ಡಿಸ್ಟೆನ್ಸ್ ವಿತ್ ವೈಲ್ಡ್ ಲೈಫ್. ನನ್ನ ವರ್ಕೇ ಅನ್ಫಾರ್ಚುನೇಟ್ಲಿ ಇಸ್ ಟು ಗೆಟ್ ಕ್ಲೋಸ್ ಆ್ಯಂಡ್ ಫಿಲ್ಮ್ ದೆಮ್. ಬಟ್ ಐ ಡೂ ಇಟ್ ಆನ್ ಇನ್ ಪ್ಲೇಸಸ್ ವೇರ್ ವಿ ಆರ್ ಅಲೌಡ್. ಬಟ್ ಐ ಪ್ರಿಫರ್ ಪ್ಲೇಸಸ್ ವಿಚ್ ಆರ್ ಅನ್ಟಚ್ಡ್ by any human activity. ಅದು ರಾ ಆಗಿರುವಂತ ಹ್ಯೂಮನ್ ಆಕ್ಟಿವಿಟೀಸೇ ಇರಬಾರ್ದು ಒಳಗೆ. ಪ್ರೊಟೆಕ್ಷನ್ ಎಲ್ಲ ಆಚೆಯಿಂದ. ಓಕೆ, ಆ ಥರ ಏರಿಯಾಸ್ ವಿಲ್ ಬಿ ನೈಸ್. ಸೊ ಯೂಶ್ವಲಿ ನಾವು ಮಾಡುವಂಥ ಒಂದು ಸಿನಿಮಾ ಆಗಿರ್ಬೋದು, ನಮ್ಮ ವರ್ಕ್ಸ್ ಆಗಿರ್ಬೋದು, ಒಂದು ಮೇನ್ ಸ್ಟ್ರೀಮಲ್ಲಿ ನಾವು ಅಂದರೆ ಹೊರಗಿನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಆಸೆ ಪಡ್ತೀವಿ.
ಆದರೆ ನಿಮ್ಮ ಒಂದು ವರ್ಕ್ಸ್ಗಳಾಗಿರ್ಬೋದು, ನಿಮ್ಮ ಇಂಟೆನ್ಷನ್ ಆಗಿರ್ಬೋದು, ನಿಮ್ಮ ಥಾಟ್ಸ್ ಆಗಿರ್ಬೋದು, ಅವುಗಳನ್ನ ನೀವು ಅಲ್ಲಿ ಒಂದು ಕಾಡಿಗೆ ಹೋಗಿ ಅಲ್ಲಿನ ಟ್ರೈಬ್ಸ್ಗಳ ಜೊತೆಗೆ ನೀವು ಶೇರ್ ಮಾಡ್ಕೊಳ್ತೀರಾ, ಅವರಿಗೆ ನಿಮ್ಮ ನಾಲೆಜನ್ನು ಶೇರ್ ಮಾಡ್ತೀರಾ, ಅವರಿಗೆ ಒಂದು ವಿಚಾರಗಳನ್ನ ತೋರಿಸ್ತೀರಾ, ನಿಮ್ಮ ಫಿಲ್ಮ್ಸ್ಗಳನ್ನ ತೋರಿಸ್ತೀರಾ. ಇದು ನಿಮ್ಮ ಇಂಟೆನ್ಷನ್, ನಿಮ್ಮ ಪ್ಯಾಷನ್ ಏನಿದು ಸರ್? ಸೊ ಏನು ದ ಮೇನ್ ಐಡಿಯಾ ಇಸ್ ಕಾನ್ಸರ್ವೇಷನ್ ಮಾಡಬೇಕಂದ್ರೆ, ಅವೇರ್ನೆಸ್ ಬಿಲ್ಡ್ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಮೇನ್ಲಿ ಫಾರ್ ದ ಪೀಪಲ್ ಹೂ ಸ್ಟೇ ವಿತ್ ಅಲ್ಲಿರೋರಿಗೆ ಗೊತ್ತಾಗಬೇಕು. ಎಷ್ಟೊಂದು ಜನಕ್ಕೆ ಈ ನ್ಯಾಷನಲ್ ಪಾರ್ಕ್ ಆಚೆ ಇರೋರು ಒಂದ್ಸಲಿನೂ ಹುಲಿ ನೋಡಿರಲ್ಲ, ಒಂದ್ಸಲಿನೂ ಚಿರತೆ ನೋಡಿರಲ್ಲ, ಅಲ್ಲೇ ಇರ್ತಾರೆ, ಬಟ್ ಅವ್ರಿಗೆ ಕಾಣಿಸಿರಲ್ಲ, ಇಲ್ಲ ಅವ್ರಿಗೆ ಒಳಗೆ ಹೋಗೋಕ್ಕೂ ಹೋಗಿರಲ್ಲ, ಬಿಕಾಸ್ ಸಫಾರಿ ಫೀಸ್ ವೆರಿ ಹೈ. ಸೊ ಅವ್ರಿಗೆಲ್ಲ ಐಡಿಯಾನೇ ಇರಲ್ಲ, ಬಟ್ ಒಳಗಡೆ ಏನಿದೆ ಅಂತಲೂ ಗೊತ್ತಿರಲ್ಲ. ಸೊ ದೇರ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಅಬೌಟ್ ವೈಲ್ಡ್ ಲೈಫ್ ಆ್ಯಂಡ್ ಇದು. ಸೊ ನನ್ನ ಐಡಿಯಾ ಇರೋದು, ನಾನು ಏನೇ ಮಾಡಿದ್ರು ಫಿಲ್ಮ್ಸ್, ಲೈಕ್ ನನ್ನ ಪರ್ಸ್ನಲ್ ಫಿಲ್ಮ್ಸ್, ಅಫ್ಕೋರ್ಸ್ ನಾನು ಸಿನಿಮಾಟೋಗ್ರಫಿ ಬೇರೆ ಕಂಟ್ರಿ ಇದಕ್ಕೆ ಮಾಡ್ತಿದ್ದೀನಿ. ಪರ್ಸ್ನಲಿ ನಾನು ಮಾಡಿದ್ರು ಐ ವಾಂಟ್ ಟು ಡೂ ಇಟ್ ಫಾರ್ ದ ಲೋಕಲ್ ಲ್ಯಾಂಗ್ವೇಜ್. ಏನಕ್ಕಂದ್ರೆ ಅದು ಇಂಪ್ಯಾಕ್ಟ್ ಆಗ್ಬೇಕಂದ್ರೆ, ರೀಚ್ ಆಗ್ಬೇಕಂದ್ರೆ ಅದು ಲೋಕಲ್. ಇವಾಗ ನಾನು ಇಲ್ಲಿ ಹುಲಿಗಳ ಮೇಲೆ ಮಾಡಿ ನಾನು ಹೋಗಿ ಅಲ್ಲಿ ಆಫ್ರಿಕಾದಲ್ಲಿ ಆಮೇಲೆ ಅಮೆರಿಕದಲ್ಲಿ ತೋರಿಸಿದ್ರೆ ಅವರು ಅಯ್ಯೋ ಪಾಪ ಹುಲಿ, ಅವ್ರಿಗೆ ಅನ್ಸಿದ್ರೆ ಏನೂ ಡಿಫ್ರೆನ್ಸ್ ಆಗಲ್ಲ, ಚೇಂಜಸ್ಸು ಆಗಲ್ಲ, ಇಂಪ್ಯಾಕ್ಟೇ ಇಲ್ಲ, ಝೀರೋ ಇಂಪ್ಯಾಕ್ಟ್. ಏನೋ ದುಡ್ಡು ಕೊಡ್ಬೋದು ಅವರು, ಅದು NGOs ಕೊಡ್ಬೋದು ಅಷ್ಟೇ, ಝೀರೋ ಇಂಪ್ಯಾಕ್ಟ್. ಬಟ್ ಅದೇ ನಾನು ಮಾಡಿರೋ ಫಿಲಮ್ಮು ಅಲ್ಲಿ ಹಳ್ಳಿ ಸುತ್ತಮುತ್ತ ಇರೋರಿಗೆ, ಆಮೇಲೆ ಅಫ್ಕೋರ್ಸ್ ಅರ್ಬನ್ ಪೀಪಲ್ಗೂ ಬೇಕದು, ಅಂದರೆ ನಮ್ಮ ಕರ್ನಾಟಕದವ್ರಿಗೂ ಬೇಕು. ಸೊ ಲೋಕಲ್ ಲ್ಯಾಂಗ್ವೇಜಸಲ್ಲಿ ಮಾಡಿದಷ್ಟು ಇಂಪ್ಯಾಕ್ಟ್ ಜಾಸ್ತಿ. ದಟ್ ಈಸ್ ದ ಐಡಿಯಾ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾನೊಂದು ಮಾಡ್ತಿರೋದು ಮಕ್ಳಿಗೋಸ್ಕರ ಒಂದು 5 ಸ್ಪೀಶೀಸ್ ಮಾಡ್ತಿದ್ದೀನಿ, ಎಲ್ಲ ಕರ್ನಾಟಕ ಸ್ಪೀಶೀಸು, ಕಾನ್ಫ್ಲಿಕ್ಟ್ ಸ್ಪೀಶೀಸು. ಹುಲಿ ಇಲ್ಲ, ಆನೆ, ಚಿರತೆ, ಕೃಷ್ಣಮೃಗ, ಕರಡಿ, ತೋಳ, 5 ಸ್ಪೀಶೀಸ್ ಮೇಲೆ ಫಿಲ್ಮ್ ಮಾಡಿದ್ದೀನಿ. ಎಲ್ಲ ಮಕ್ಕಳಿಗೆ 3 ಲ್ಯಾಂಗ್ವೇಜಲ್ಲಿದೆ, ಹಿಂದಿ, ಇಂಗ್ಲೀಷ್, ಕನ್ನಡ. ಸೊ ದಟ್ ರೀಚ್ ವಿಲ್ ಬಿ ಮೋರ್ ಈ 3 ಲ್ಯಾಂಗ್ವೇಜಲ್ಲಿ ಇದ್ರೆ ಅಂತ ಅದರಲ್ಲಿ ಮಾಡಿರೋದು. ಸೊ ದಟ್ಸ್ ದ ಬೇಸಿಕ್ ಐಡಿಯಾ. ಬಟ್ ಆಲ್ಸೋ ರೀಚಿಂಗ್ ದಮ್ ಇಸ್ ಆಲ್ಸೋ ನಾಟ್ ಈಸಿ. ಬಟ್ ವೇರಿಯಸ್ ಆರ್ಗನೈಸೇಷನ್ಸ್ ಜೊತೆ ಟೈಅಪ್ ಮಾಡಿ, ವೇರಿಯಸ್ ಅಂದರೆ ಸೆಲೆಬ್ರಿಟೀಸ್ ಆಲ್ಸೋ ಇಫ್ ಕಮ್ ಫಾರ್ವರ್ಡ್ ಟು ಪ್ರಮೋಟ್ ಇಟ್. ದಟ್ಸ್ ದ ವೇ ಟು ಸ್ಕೇಲ್. ಆ್ಯಂಡ್ ಬಿಕಾಸ್ ನೀವು ನೋಡಬೇಕು, ನಮ್ಮ ಇಲ್ಲಿ ಮಕ್ಕಳಿಗೆ ಸಿಟಿಯಲ್ಲಿ ಅಥವಾ ಟೌನಲ್ಲಿ ಆಫ್ರಿಕನ್ ಅನಿಮಲ್ಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಝೀಬ್ರಾ ಹೇಳ್ತಾರೆ, ಹಿಪೋಪೋಟಮಸ್ ಅಷ್ಟು ಕಷ್ಟ ಇದೆ ಅದು ಹೆಸರು, ರೈನೋಸರಸ್ ಅದೆಲ್ಲ ಕಷ್ಟದ ವರ್ಡ್ಸ್, ಅದೆಲ್ಲ ಹೇಳ್ತೀವಿ. ಬಟ್ ಇಲ್ಲಿ ನಮ್ಮ ಬ್ಯಾಕ್ ಯಾರ್ಡಲ್ಲಿ ಯಾವ ಸ್ಪೀಶೀಸ್ ಇದೆ ನಮಗೆ ಗೊತ್ತಿರಲ್ಲ. ಸೊ ಆದಷ್ಟು ಇವಾಗ ಯಾರೇ ಫಿಲ್ಮ್ ಮೇಕರ್ಸು ಮಾಡ್ಬೇಕಂದ್ರೂ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಆ್ಯಂಡ್ ಲೋಕಲ್ ಕ್ರೌಡ್ಗೆ ತೋರಿಸಿದ್ರೆ ದಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ದಟ್ಸ್ ದ ಐಡಿಯಾ. ಕೊನೆಯದಾಗಿ ಕಂಪ್ಲೀಟ್ಲಿ ನಿಮಗೆ ಅನ್ವಯಿಸೋ ಒಂದು ಪ್ರಶ್ನೆ. ಸೊ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂದರೆ ತುಂಬ ಪೇಷನ್ಸ್ ಇರಬೇಕು ಆ ವ್ಯಕ್ತಿಗೆ. ಒಂದು ಶಾರ್ಟ್ ಸಿಗ್ಬೋದು, ಸಿಗದೆ ಹೋಗ್ಬೋದು, ಇಡೀ ದಿನ ಕೂತ್ರು ಕೂಡ ಅವನು ಎಕ್ಸ್ಪೆಕ್ಟ್ ಮಾಡಿರುವಂಥ ಶಾರ್ಟ್ ಸಿಗದೇನೆ ಹೋಗ್ಬೋದು. ಅದರಲ್ಲೂ ಎಡಿಟಿಂಗ್ ಪಾರ್ಟ್ ಇನ್ನೂ ಪೇಷನ್ಸ್ ಬೇಕಾಗಿರುವಂಥದ್ದು. ಒಂದು ವೈಲ್ಡ್ ಲೈಫನ್ನು ಒಂದು ಫಿಲ್ಮ್ನ ನಾವು ತರ್ತಾ ಇದೀವಿ ಅಂತಂದರೆ ಎಡಿಟಿಂಗ್ ಅದೊಂಥರ, ಅದೆರಡೂ ಕೂಡ ಒಂಥರ ತಪಾಸ್ ಮಾಡೋ ಥರನೇ ತುಂಬ ಪೇಷನ್ಸ್ ಆಗಿ ಪ್ರತಿಯೊಂದು ವಿಜುವಲ್ಸ್ ಕೂಡ ನಾವು ಎಕ್ಸ್ಪೆಕ್ಟೆಡ್ ಥರನೇ ಬರಬೇಕಾಗುತ್ತೆ. ಅದಕ್ಕೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಮಾಡೋ ಎಲ್ಲ ವರ್ಕ್ಸ್ಗಳು ಕೂಡ ತುಂಬ ಟೈಮ್ ತಗೊಳುತ್ತೆ. 1 ವರ್ಷ, 2 ವರ್ಷ, 3 ವರ್ಷ ತಗೊಳುತ್ತೆ. ಸೊ ಎಷ್ಟು ಪೇಷನ್ಸ್ ಬೇಕಾಗುತ್ತೆ ಮತ್ತು ಎಷ್ಟು ಕ್ಲಿಯರ್ ಥಾಟ್ ಆಗಿರಬೇಕಾಗುತ್ತೆ. ಏನಕ್ಕಂದರೆ ನಾವು ತುಂಬ ಸಲ ಒಂದು ಕೆಲಸ ಕೈ ಹಾಕ್ತೀವಿ, ಮತ್ತೆ ಇದಾಗಲ್ಲ ಅಂತ ಅರ್ಧಕ್ಕೆ ಬಿಟ್ಬಿಡ್ತೀವಿ. ಬಟ್ ವೈಲ್ಡ್ ಲೈಫ್ ಸಿನಿಮಾಟೋಗ್ರಾಫರ್ ಅಂತ ಏನು ಇದೆ, ಅವ್ರು 1 ನೈಟಲ್ಲೇ ನಾವು ಶೈನ್ ಆಗಬೇಕು ಅನ್ನೋಂಥ ಆಸೆ ಇರೋದಿಲ್ಲ. ಅವರು ಒಂಥರ ತಪಸ್ತಾರನೇ ಅವರ ಲೈಫನ್ನು ಲೀಡ್ ಮಾಡ್ತಾರೆ, ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಒಂದು ಒಳ್ಳೆ ಔಟ್ಪುಟ್ಟನ್ನು ತರಬೇಕು ಅಂತಲೇ ಅವರು ಪ್ರಿಫರ್ ಮಾಡ್ತಾರೆ, ಮತ್ತು ಒಳ್ಳೆ ಮೆಸೇಜನ್ನು ಕನ್ವೆ ಮಾಡಬೇಕು ಅದ್ರ ಮೂಲಕ ಅಂತ ಅಂದ್ಕೊಂಡಿರ್ತಾರೆ. ನಿಮ್ಮ ಎಲ್ಲ ವರ್ಕ್ಗಳನ್ನು ನಾನು ನೋಡಿದ್ದೀನಿ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ರಿಗಳು ಕೂಡ ಅಷ್ಟೇ ಒಂದು ಒಳ್ಳೆ ಮೆಸೇಜನ್ನು ತರುತ್ತೆ. ಕೊನೆಯದಾಗಿ ನೀವು ಆಗಲೇ ಹೇಳಿದ್ರಿ, ನಾವು
ಏನು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಅವರ ಸ್ಟ್ಯಾಂಡರ್ಡನ್ನು ನಾವು ಬೀಟ್ ಮಾಡಲಿಕ್ಕೆ ಆಗದೆ ಇದ್ರೂ ಕೂಡ ನಮ್ಮಲ್ಲಿರುವಂಥ ಮೆಸೇಜ್ಗಳು ಆ ಒಂದು ನರೇಟಿವ್ ವೇ ಆಗಿರ್ಬೋದು, ಆ ಒಂದು ಕಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ಕ್ವಾಲಿಟಿಯಲ್ಲಿ ಅಂದರೆ ಆ ಸಿನಿಮಾಟೋಗ್ರಫಿಯಲ್ಲಿ ಇರುವಂಥ ಸ್ಟ್ಯಾಂಡರ್ಡ್ ವಿಜುವಲ್ ಇಲ್ಲದೆ ಇದ್ರೂ ಕೂಡ ಆ ಸ್ಟೋರಿಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿರೋ ಕಂಟೆಂಟನ್ನು ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ರಿ ನೀವು ಕೂಡ. ಆ್ಯಂಡ್ ಅದನ್ನು ನಾನು ನೋಡಿದ್ದೀನಿ ಕೂಡ. ಸೊ ಎಷ್ಟು ಪೇಷನ್ಸ್ ಬೇಕಾಗುತ್ತೆ ಆ ಥರದೊಂದು ಔಟ್ಪುಟ್ಟನ್ನು ಕೊಡಬೇಕು ಅಂದರೆ? ಸೊ ಬೇಸಿಕಲಿ ವೈಲ್ಡ್ ಲೈಫ್ ಇದರಲ್ಲೇ ಫೀಲ್ಡಲ್ಲೇ ಲೈಕ್ ಪೇಷನ್ಸ್ ತುಂಬ ಇನ್ವಾಲ್ವ್ಡ್. ಲೈಕ್ ಎಷ್ಟೊಂದು ಲೈಕ್ ನನಗೆ ತುಂಬ ಜನ ಲೈಕ್ ಮೆಸೇಜಸ್ಸು ಇಮೇಲ್ಸ್ ಮಾಡ್ತಿರ್ತಾರೆ. ಲೈಕ್ ಐ ಆಮ್ ವೆರಿ ಲೈಕ್ ಐ ವಾಂಟ್ ಟು ಬಿ ಲೈಕ್ ಯು, ಐ ಲೈಕ್ ಟು ಕಮ್ ವಿತ್ ಯು, ನಿಮ್ಮ ಜೊತೆ ಫೀಲ್ಡಿಗೆ ಬರ್ತೀನಿ, ಒಂದು ಅವಕಾಶ ಕೊಡಿ, ನಾನು ಬ್ಯಾಗ್ ಎತ್ಕೊತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಒಂದೇ ಒಂದು ಅವಕಾಶ. ಬಟ್ ಅದು ಕೆಲವ್ರು ನಾನು ಕರ್ಕೊಂಡು ಹೋಗಿದ್ದೀನಿ 3 days ಮ್ಯಾಕ್ಸಿಮಮ್. ಸರ್ ಬೇಡ, ನಾನು ಹೋಗ್ಬೇಕು, ಅವ್ರು ಹೋದ್ರು ಇವ್ರು ಹೋದ್ರು ಅಂತ ಎಲ್ಲ ಹೋಗ್ಬಿಡ್ತಾರೆ. ಸೊ ಒಂದು ಈ ಫೀಲ್ಡು ಎಲ್ಲರಿಗೂ ಆಗಲ್ಲ. ಯು ಹ್ಯಾವ್ ಟು ಹ್ಯಾವ್ ದಟ್ ಪೇಷನ್ಸ್ಕಿನ್ನ ಯು ಹ್ಯಾವ್ ಟು ಹ್ಯಾವ್ ದಟ್ ಲವ್ ಆರ್ ಪ್ಯಾಷನ್ ಟುವರ್ಡ್ಸ್ ದ ವೈಲ್ಡ್ ಲೈಫ್. ನಾನು ನಿಮಗೆ ಹೇಳ್ದಂಗೆ ಅದರ್ ಡೇ ನನ್ನ ಮೇನ್ ಗೋಲ್ ಇರೋದು ಟು ಮೇಕ್ ದೆಮ್ ಸ್ಟ್ಯಾಂಡ್ ಔಟ್ ಆಸ್ ಹೀರೋಸ್. ನನ್ನ ಸಬ್ಜೆಕ್ಟ್ನ ಶುಡ್ ಬಿಕಮ್ ರಜನಿಕಾಂತ್ ಆರ್ ದರ್ಶನ್ ಆರ್ ಯಶ್ ಆರ್ ವಾಟ್ ಲೈಕ್ ಶಾರುಖ್ ಖಾನ್. ದಟ್ ಈಸ್ ಮೈ ಗೋಲ್, ಟು ಮೇಕ್ ದೆಮ್ ಹೀರೋಸ್. ಸೊ ಟು ಮೇಕ್ ದೆಮ್ ಹೀರೋ ಐ ಹ್ಯಾವ್ ಟು, why I want them to make hero? Because I want people to love them and respect them and give them their space. So to make them love ella, like I have to make them look good. So to make them look good I have to spend lot of days. So that patience will come automatically when my goal is something which I want to achieve. So I love spending time with them, observing them alla. It is, there are like me, there are some more of my colleagues who are in the same line who love to be in the field rather than sit in office or something. So idu ಕೆಲವ್ರಿಗೆ ಮಾತ್ರ ಅದು will be able to do it. Of course everyone loves wildlife, but not everyone can sit that long. ಎಲ್ಲರೂ ನನ್ನ ಹುಲಿ ಅಂದರೆ ಪ್ರಾಣ ಅಂತ ಬರ್ತಾರೆ, ಅದು ನೋಡಿದ್ರೆ ಅದು ಇಡೀ ದಿನ ಮಲಗಿರುತ್ತೆ. ಅವ್ರು ಅವಾಗಲೇ ಇನ್ನೂ ಎಷ್ಟೊತ್ತು ಎದ್ದೊಳಕ್ಕದು, ಏನು ಎದ್ದೊಳ್ತಾನೆ ಇಲ್ಲ, ಆಮೇಲೆ ವಾಪಸ್ ಬಂದ್ಬಿಟ್ಟಿರ್ತೀವಿ, ಎದ್ದೇ ಇರಲ್ಲ. ಅದು ಏನು ಎದ್ದೊಳ್ಳೇ ಇಲ್ಲ ಇವತ್ತು, ಬೇಡ ನಾಳೆ ಹೋಗೋದು ಮತ್ತೆ. ಬಟ್ ಅದು ಹಂಗೆ, ದಟ್ಸ್ ದ ಫೀಲ್ಡ್ ವಿ ಆರ್ ಇನ್ ವಿಚ್ ವಿ ಲವ್. ಆ್ಯಂಡ್ ಐ ಫೀಲ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಜಾಬ್ಸ್. Because I go to the places very, very remote, not many people would have seen it, and it's something I enjoy. Yeah, end of the day I enjoy it. I like to explore. I like to go to new places and like to see its behavior. I'm not like a naturalist or something also. I just like to watch them. I like to watch them. I'm not writing any scientific book about them or anything. I just like to watch them and get surprised. Every day, ಕೆಲವು ದಿನ we are always surprised. Like ಏನಾಗುತ್ತೆ, ಒಂದು ಹಂಟ್ ಆಗ್ತಿರ್ಬೋದು, ಏನಾದರೂ like every day there will be one surprise in wildlife. So that's the best part. Yeah. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ, ಸಾಕಷ್ಟು ನಾಲೆಜ್ಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರಿ, ನಮ್ಮ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ಹೋಪ್ಫುಲಿ ನಿಮ್ಮ ಜರ್ನಲಿಸಮಲ್ಲಿ ಯು ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಗಳ ಜೊತೆಗೆ ನಾವು ಸಿಗ್ತೀವಿ. ಅಲ್ಲಿ ತನಕ ನಮಸ್ಕಾರ.